ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮಲ್ಲಿ ಪವಿತ್ರಾತ್ಮನು ಇದ್ದಾನೆಂದು ಹೇಗೆ ತಿಳಿಯಬೇಕು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಕ್ರೈಸ್ತ ಸಮಾಜದಲ್ಲಿ ಅನೇಕ ಪ್ರಶ್ನೆಗಳು ಇವೆ ಪ್ರಿಯರೇ. ಈ ಪ್ರಶ್ನೆಗಳಲ್ಲಿ ಇದೊಂದು ಪ್ರಶ್ನೆ: ನಮ್ಮಲ್ಲಿ ಪವಿತ್ರಾತ್ಮನು ಇದ್ದಾನೆ ಎನ್ನುವುದಕ್ಕೆ ಹೇಗೆ ನಮಗೆ ಅರ್ಥ ಆಗುತ್ತೆ? ಇದು ಪ್ರತಿ ಕ್ರೈಸ್ತರು ತಿಳಿದುಕೊಳ್ಬೇಕಾದಂಥ ಒಂದು ಪ್ರಾಮುಖ್ಯವಾದ ಅಂಶ. ಇದು ಕೆಲವರು ಬೋಧನೆ ಹೇಗಿರುತ್ತೆ ಅಂತ ನೋಡುವಾಗ, ನಿಮ್ಮಲ್ಲಿ ಪವಿತ್ರಾತ್ಮನು ಇದ್ದರೆ ನೀವು ಅನ್ಯ ಭಾಷೆಗಳನ್ನು ಮಾತನಾಡ್ತೀರಾ. ಅನ್ಯ ಭಾಷೆಗಳನ್ನು ಮಾತನಾಡದೆ ಹೋದರೆ ನಿಮ್ಮಲ್ಲಿ ಪವಿತ್ರಾತ್ಮನು ಇಲ್ಲ ಅಂಥೇಳಿ ಕೆಲವರು ಮಾತನಾಡ್ತಾ ಇದ್ದಾರೆ. ಒಂದು ವೇಳೆ ಅನ್ಯ ಭಾಷೆ ಮಾತನಾಡದೆ ಹೋದರೆ ಪವಿತ್ರಾತ್ಮನು ಇರಲ್ಲ. ಪವಿತ್ರಾತ್ಮನ ವರವನ್ನು ಪಡೆಯದೇ ಹೋದರೆ ಪರಲೋಕಕ್ಕೆ ಹೋಗಲ್ಲ ಅಂಥೇಳಿ ಕೆಲವರು ಕ್ರೈಸ್ತ ಸಮಾಜದಲ್ಲಿ ಮಾತನಾಡಿ ಗೊಂದಲ ಉಂಟು ಮಾಡುವಂಥ ಬೋಧನೆಯನ್ನು ಮಾಡಿ ಅಸಮಾಧಾನ ಎನ್ನುವಂಥದ್ದು ಉಂಟಾಗ್ತಾ ಇದೆ. ಅಂದರೆ ಬೈಬಲಲ್ಲಿ ಇದ್ದದ್ದು ಇದ್ದ ಹಾಗೆ ಬರೆಯಲ್ಪಟ್ಟಂಥ ವಾಕ್ಯಗಳನ್ನು ನಾವು ತಿಳಿಸ್ಬೇಕು. ಅದೇ ಪ್ರಕಾರ ಕಲಿಯೋರು ಕೂಡ ನೋಡಬೇಕು ಒಂದು ಸಾರಿ, ಇವರು ವಾಕ್ಯದ ಪ್ರಕಾರ ಬೋಧನೆ ಹೇಳ್ತಾ ಇದ್ದಾರಾ ಅಥವಾ ಭಿನ್ನವಾಗಿ ಹೇಳ್ತಾ ಇದ್ದಾರಾ ಅಂಥೇಳಿ ನಾವು ಪರಿಶೋಧನೆ ಮಾಡಬೇಕಾಗತ್ತೆ. ಕ್ರೈಸ್ತ ಸಮಾಜದಲ್ಲಿ ಒಳ್ಳೆಯ ಬೋಧಕರಿದ್ದಾರೆ, ಅದೇ ಪ್ರಕಾರ ಭಿನ್ನವಾದ ಬೋಧನೆ ಮಾಡೋರು ಕೂಡ ಇದ್ದಾರೆ. ಅವರು ಇವಾಗೆಲ್ಲ 1ನೇ ಶತಮಾನದಲ್ಲೇ ಬಂದಿದ್ದಾರೆ. ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಪರಲೋಕಕ್ಕೆ ಹೋದ ಮೇಲೆ ಯೇಸು ಕ್ರಿಸ್ತರ ಸಭೆ ಭೂಲೋಕದಲ್ಲಿ ಪ್ರಾರಂಭವಾಗುತ್ತೆ. ಯೇಸು ಕ್ರಿಸ್ತರ ಸಭೆ ಪ್ರಾರಂಭವಾದ ಮೇಲೆ ಭಿನ್ನವಾದ ಸುವಾರ್ತೆಯೂ ಪ್ರಾರಂಭವಾಗುತ್ತೆ. ಸತ್ಯವಾದ ಸುವಾರ್ತೆ ಇದೆ, ಭಿನ್ನವಾದ ಸುವಾರ್ತೆಯೂ ಇದೆ. ಅದಕ್ಕೆ ಅಪೊಸ್ತಲನಾಗಿರುವಂಥ ಯೋಹಾನನು ಪತ್ರಿಕೆಯನ್ನು ಬರೆಯುವಾಗ ಒಂದು ಮಾತನ್ನು ಎಚ್ಚರಿಸ್ತಾ ಇದ್ದಾನೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ಪರಿಶೋಧನೆ ಮಾಡೋಣ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರಿಸುವಂಥವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು, ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ. ಅದು ಕ್ರೈಸ್ತ ವಿರೋಧಿಯ ಆತ್ಮವಾಗಿದೆ. ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ. ನಾವು ದೇವರ ಆತ್ಮನಲ್ಲಿ ಇದ್ದೀವ? ನಮ್ಮಲ್ಲಿ ದೇವರ ಆತ್ಮನೂ ಇದ್ದಾನ ಅಥವಾ ಕ್ರೈಸ್ತ ವಿರೋಧಿಯ ಆತ್ಮ ಇದ್ದಾನ? ನಮ್ಮಲ್ಲಿ ದೇವರ ಆತ್ಮನೂ ಇದ್ದಾನ ಅಥವಾ ಕ್ರೈಸ್ತ ವಿರೋಧಿಯ ಆತ್ಮ ಇದ್ದಾನ ಅಂಥೇಳಿ ಈ ದಿನ ಪ್ರತಿ ಕ್ರೈಸ್ತರು ತಿಳಿದುಕೊಳ್ಬೇಕಾದಂತಹ ಪ್ರಾಮುಖ್ಯವಾದ ಅಂಶ ಇದು. ನೋಡಿ, ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಪ್ರತಿ ಕ್ರೈಸ್ತರು, ನಾನು ದೇವರ ಭಕ್ತನು, ನಾನು ದೇವರಲ್ಲಿದ್ದೀನಿ, ದೇವ್ರಿಗೋಸ್ಕರ ಪ್ರಯಾಸ ಪಡ್ತಾ ಇದ್ದೀನಿ, ನಮ್ಮ ಜೊತೆಯಲ್ಲಿ ದೇವರು ಇದ್ದಾರೆ, ಪವಿತ್ರಾತ್ಮನು ನಮ್ಮಲ್ಲಿದ್ದಾನೆ ಅಂಥೇಳಿ ಅನೇಕರು ಮಾತನಾಡ್ತಾರೆ. ಎರಡನೇದಾಗಿ ಮತ್ತೊಂದು ಗುಂಪೇನಪ್ಪ ಅಂದರೆ, ಪವಿತ್ರಾತ್ಮನು ಇದ್ದಾನನ್ನೋದಕ್ಕೆ ರುಜುಗಳು ಅನ್ಯ ಭಾಷೆಗಳನ್ನು ಮಾತನಾಡಬೇಕು. ಅನ್ಯ ಭಾಷೆಗಳನ್ನು ಮಾತನಾಡದೆ ಹೋದರೆ ನಿಮ್ಮಲ್ಲಿ ಪವಿತ್ರಾತ್ಮನು ಇಲ್ಲ, ಪವಿತ್ರಾತ್ಮನು ಇಲ್ಲದೆ ಹೋದರೆ ಪರಲೋಕಕ್ಕೆ ಹೋಗಲ್ಲ ಅಂಥೇಳಿ ಕೆಲವರೇನು ನಮ್ಮಲ್ಲಿ ಆತ್ಮ ಇದ್ದಾನೆ, ದೇವರು ಇದ್ದಾನೆ, ದೇವರ ಆತ್ಮನ ಇದ್ದಾನೆ ಅಂತೇಳಿ ಕೆಲವರು. ಮತ್ತು ಕೆಲವರು ಹೀಗೆ ಮಾತನಾಡ್ತಾರೆ, ನಮ್ಮಲ್ಲಿ ಅನೇಕ ಗುಂಪಿದೆ, ಅನೇಕ ಸಭೆಗಳಿವೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ.
ನಾನು ವಾಕ್ಯದ ಪ್ರಕಾರ ಬೋಧನೆ ಮಾಡುವಂಥ ಬೋಧಕರ ವಿಷಯದಲ್ಲಿ ನಾನು ಮಾತನಾಡ್ತಾ ಇಲ್ಲ. ಭಿನ್ನವಾಗಿ ಯಾರು ಮಾತನಾಡ್ತಾ ಇದ್ದಾರೋ ಅವರ ವಿಷಯದಲ್ಲಿ ಸರಿಪಡಿಸ್ಕೊಳ್ರಿ ಅಂತೇಳಿ ಪ್ರೀತಿಯಿಂದ ತಿಳಿಸುವಂಥದ್ದು. ಸರಿಪಡಿಸ್ಕೊಳ್ಬೇಕು ಈ ದಿನದಲ್ಲಿ. ಇದು ನನ್ನ ಮಾತಲ್ಲ, ಸತ್ಯವೇದ ಗ್ರಂಥದಲ್ಲಿ ಬರೆಸಿರುವಂಥ ದೇವರ ಮಾತು. ಆದ್ದರಿಂದ ನೀವು ಜಾಗ್ರತೆ ಪಡಬೇಕು. ಹೇಳುವವರು ಜಾಗ್ರತೆ, ಅದೇ ಪ್ರಕಾರ ಕೇಳುವವರು ಕೂಡ ಜಾಗ್ರತೆಯಿಂದ ಕೇಳಬೇಕು. ಇಲ್ಲಿ ಗಮನಿಸ್ರಿ ಪ್ರಿಯರಾದ ದೇವರ ಮಕ್ಕಳಿರ, ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರಿಸುವಂಥವನು ದೇವರಾತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಇಲ್ಲಿ ಒಂದು ವಿಷಯವನ್ನು ಹೇಳಿದ್ದಾನೆ. ನುಡಿಗಳು, ದೇವರ ಸೇವಕರು ಹೇಳ್ತಾರಲ್ಲ, ದೇವರ ಸೇವಕರು ದೇವರ ಆತ್ಮನ ಮೂಲಕ ಹೇಳ್ತಾ ಇದ್ದಾರಾ ಅಥವಾ ದುರಾತ್ಮನ ಮೂಲಕ ಮಾತನಾಡ್ತಾ ಇದ್ದಾರಾ? ದೇವರ ಆತ್ಮನ ಒಂದು ಸಹಾಯದಿಂದ ದೇವರ ವಾಕ್ಯವನ್ನು ಹೇಳ್ತಾ ಇದ್ದಾರಾ ಅಥವಾ ದುರಾತ್ಮನ ಆಲೋಚನೆಯಿಂದ ದೇವರ ವಾಕ್ಯವನ್ನು ಹೇಳ್ತಾ ಇದ್ದಾರಾ? ಇದನ್ನು ನೀವು ಪರಿಶೋಧನೆ ಮಾಡಬೇಕು ಅಂತ ಹೇಳ್ತಾರೆ. ಎರಡನೇದಾಗಿ, ದೇವರ ಆತ್ಮನಿದ್ದರೆ ಯೇಸು ಕ್ರಿಸ್ತರನ್ನು ಆ ಮನುಷ್ಯನು ಒಪ್ಪಿಕೊಳ್ತಾನಂತೆ. ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ತಾನೆ. ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳುವಂಥ ಆತ್ಮ ದೇವರ ಆತ್ಮದಿಂದ ಬೋಧನೆ ಮಾಡುವಂಥ ಆತ್ಮ. ಈ ಒಂದು ವಚನಗಳು ಬೇರೆ ಯಾರಿಗೂ ಅಲ್ಲ, ಬೋಧಕರಿಗೆ ಹೇಳುವಂಥ ಮಾತೇನಪ್ಪ ಅಂದರೆ, ನೀವು ಕಂಡುಹಿಡಿಬೇಕಾದರೆ ಆ ಮನುಷ್ಯರು ದೇವರ ಮೂಲಕ ನುಡಿತಾ ಇದ್ದಾರಾ ಅಥವಾ ದುರಾತ್ಮನ ಮೂಲಕ ನುಡಿತಾ ಇದ್ದಾರಾ? ದೇವರ ವಾಕ್ಯಗಳನ್ನು ಇದ್ದ ಹಾಗೆ ಬೋಧನೆ ಮಾಡ್ತಾ ಇದ್ದಾರಾ ಅಥವಾ ಸೈತಾನನ ಬೋಧನೆಯನ್ನು ಮಾಡ್ತಾ ಇದ್ದಾರಂತೇಳಿ ನೀವು ಪರಿಶೋಧನೆ ಮಾಡಬೇಕಂತ ಹೇಳ್ತಾರೆ. ಅದರಲ್ಲಿ ಒಂದು ಕ್ಲೂ ಕೊಟ್ಟಿದ್ದಾರೆ. ಏನಪ್ಪ ಅಂತ ನೋಡುವಾಗ, ಯೇಸುವನ್ನು ಒಪ್ಪುವಂಥ ಆತ್ಮ ಅಂದರೆ ಬೋಧಕನು ಇಲ್ಲ ಸೇವಕನು, ಆ ಮನುಷ್ಯನು ವಾಕ್ಯದ ಪ್ರಕಾರ ಪವಿತ್ರ ಆತ್ಮನ ಮೂಲಕ ಮಾತನಾಡುವಂಥ ವ್ಯಕ್ತಿ ಅಂತ ಅರ್ಥ. ಯೇಸುವನ್ನು ಒಪ್ಪದೇ ಇರುವಂಥ ಆತ್ಮ ಅಂದರೆ, ಯೇಸುವನ್ನು ಒಪ್ಪದೇ ಇರುವಂಥ ಆತ್ಮ ಕ್ರಿಸ್ತ ವಿರೋಧಿಯ ಆತ್ಮ ಅಂತ ಹೇಳ್ತಾನೆ. ಕ್ರಿಸ್ತ ವಿರೋಧಿಯ ಆತ್ಮ ಅಂದರೆ ಬೇರೆ ಯಾರೂ ಅಲ್ಲ, ಬೈಬಲ್ ಗ್ರಂಥವನ್ನು ಹಿಡಿದುಕೊಂಡು ಭಿನ್ನವಾಗಿ ಬೋಧನೆ ಮಾಡುವಂಥ ಸೇವಕರನ್ನು ಕುರಿತು ಹೇಳಿರುವಂಥ ಮಾತು. ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳುವಂಥ ಆತ್ಮ ಎಂಬ ಈತನು ಅಂದರೆ ಒಬ್ಬ ಬೋಧಕನು ಇಲ್ಲ ಒಬ್ಬ ವಿಶ್ವಾಸಿಯಾಗಿರ್ಬೋದು, ಬೋಧಕನಾಗಿರ್ಬೋದು, ಈತನು ಬೋಧನೆ ಮಾಡುವಾಗ ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಬೇಕಂತೆ. ಇವಾಗ ನೀವು ಹೇಳ್ಬೋದು ನನಗೆ, ಬ್ರದರ್, ಇವಾಗ ಪ್ರಪಂಚ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ತಾ ಇದ್ದೀರಲ್ಲ, ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ತಾ ಇದ್ದಾರಲ್ಲ, ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡೇ ಸುವಾರ್ತೆ ಮಾಡ್ತಾ ಇದ್ದಾರಲ್ಲ, ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡೇ ದೀಕ್ಷಾಸ್ಥಾನ ಪಡೆದುಕೊಂಡೇ ಸುವಾರ್ತೆಗಳನ್ನು ಮಾಡ್ತಾ ಇದ್ದಾರಲ್ಲ, ಇವ್ರು ಯಾರು ಅಂತೇಳಿ ನೀವು ಒಂದು ವೇಳೆ ನನಗೆ ಪ್ರಶ್ನೆ ಆಗ್ಬೋದು. ಇವ್ರು ಯಾರು ಅಂತೇಳಿ. ಯೇಸು ಕ್ರಿಸ್ತರಿಗೆ ಇನ್ನೊಂದು ಹೆಸರಿದೆ. ಏನು? ದೇವರ ವಾಕ್ಯವು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ಬಂದನು ಅಂತಿರುತ್ತೆ. ಹೌದಲ್ವ? ಅಂದರೆ ವಾಕ್ಯವೆಂಬ ಯೇಸು. ಯೇಸುವಿಗೆ ಮತ್ತೊಂದು ಹೆಸರು, ಅನೇಕ ಹೆಸರುಗಳಿದೆ. ಅದರಲ್ಲಿ ಒಂದು ಹೆಸರೇನಪ್ಪ ಅಂದರೆ ವಾಕ್ಯವು ಅಂತಿರುತ್ತೆ. ಅಂದರೆ ವಾಕ್ಯವನ್ನು ಒಪ್ಪಿಕೊಳ್ಬೇಕು. ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡಿದ್ದೀರಂದರೆ ವಾಕ್ಯವನ್ನು ಒಪ್ಪಿಕೊಳ್ಬೇಕು. ಪ್ರಿಯರಿಗೂ ತುಂಬ ಜನ, ಪ್ರಿಯರಾದ ದೇವರ ಮಕ್ಕಳಿರ, ಅನ್ಯರಲ್ಲಿ ಕೆಲವರು ಬೋಧಕರು, ಕೆಲವರು ನಾಯಕರು ಇರ್ತಾರೆ. ಅನ್ಯರಲ್ಲಿ ಕೆಲವರು ರಾಜಕೀಯ ನಾಯಕರು ನಾವು ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ತೀವಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ತೀವಿ ಅಂತ ಹೇಳುವಾಗ ಅವ್ರು ನಿಜವಾಗ್ಲೂ ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡಿದ್ದಾರಾ? ಸುಮ್ಮನೆ ಕ್ರೈಸ್ತರ ಮಧ್ಯದಲ್ಲಿ ಬಂದಿರ್ತಾರೆ, ಏನೋ ನಾಲ್ಕು ಮಾತುಗಳ ಮೂಲಕ ಕ್ರೈಸ್ತರನ್ನು ಬಲಪಡಿಸೋದಕ್ಕೆ ರಾಜಕೀಯ ನಾಯಕರು ಮಾತನಾಡ್ತಾರೆ. ಅವರು ಒಪ್ಪಿಕೊಂಡಿದ್ದಾರೆ ಇಲ್ವಂತ ನೋಡುವಾಗ ಒಪ್ಪಿಕೊಂಡಿಲ್ಲ, ಸುಮ್ಮನೆ ಅವರನ್ನು ಬಲಪಡಿಸೋದಕ್ಕೆ. ಅದೊಂದು ಇರಲಿ ಗುಂಪು.
ಕ್ರೈಸ್ತರ ಮಧ್ಯದಲ್ಲೇ ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳದೇ ಇರುವಂಥ ಆತ್ಮ ಇದ್ದಾರಂತ ನೋಡುವಾಗ ಏನ್ರಿ, ಸ್ವಲ್ಪ ಮಂದಿ ಇದ್ದಾರಾ, ಅನೇಕರು ಇದ್ದಾರಂತ ನೋಡುವಾಗ, ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡಿದ್ದೀವಿ ಅಂದರೆ ಯೇಸು ಕ್ರಿಸ್ತರು ಹೇಳಿರುವಂಥ ವಾಕ್ಯಗಳನ್ನು ಒಪ್ಪಿಕೊಳ್ಬೇಕು. ಯೇಸು ಕ್ರಿಸ್ತರ ವಚನಗಳನ್ನು, ಆಜ್ಞೆಗಳನ್ನು ಒಪ್ಪಿಕೊಳ್ಬೇಕು. ಅಂದರೆ ಈ ಸತ್ಯವೇದ ಗ್ರಂಥ ಇದೆಯಲ್ಲ, ಈ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಒಪ್ಪಿಕೊಳ್ಬೇಕಾಗತ್ತೆ. ಒಪ್ಪಿಕೊಂಡು ವಿಧೇಯರಾಗಬೇಕಾಗತ್ತೆ. ನಂಬಿ ವಿಧೇಯರಾಗಬೇಕಾಗತ್ತೆ. ನಂಬಿ ವಿಧೇಯರಾದರೆ, ದೇವರ ವಾಕ್ಯಕ್ಕೆ ವಿಧೇಯರಾದರೆ ಅವ್ರು ಯಾರು? ದೇವರ ಆತ್ಮ ಮೂಲಕ ಜೀವಿಸುವಂಥ ಭಕ್ತರು, ಬೋಧಿಸುವಂಥ ಭಕ್ತರು, ಬೋಧಿಸುವಂಥವರು, ಸೇವಕರು, ವಿಶ್ವಾಸಿಗಳು. ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಬರೆಯಲ್ಪಟ್ಟಂಥ ಸಂಗತಿಗಳನ್ನು ಒಪ್ಪಿಕೊಳ್ಬೇಕು. ಇದು ದೇವರ ಮಾತು ಅಂತೇಳಿ ಒಪ್ಪಿಕೊಂಡು ಎರಡನೇದಾಗಿ ಪರಿಶೋಧನೆ ಮಾಡಬೇಕು. ಒಂದು ವೇಳೆ ಒಂದು ಮಾತನ್ನು ಒಪ್ಪಿಕೊಳ್ತೀನಿ, ಇನ್ನೊಂದು ಮಾತನ್ನು ನಾನು ಒಪ್ಪಿಕೊಳ್ಳಲ್ಲ, ಒಂದನ್ನು ನಾನು ಒಪ್ಪಿಕೊಳ್ತೀನಿ, ಕೆಲವು ಮಾತುಗಳನ್ನು ಒಪ್ಪಿಕೊಳ್ತೀನಿ, ಇನ್ನು ಕೆಲವು ಮಾತುಗಳನ್ನು ನಾನು ಒಪ್ಪಿಕೊಳ್ಳಲ್ಲ ಅಂದರೆ ಅವನು ಯಾರಾಗ್ತಾನಪ್ಪ ಅಂತ ನೋಡುವಾಗ ಕ್ರೈಸ್ತ ವಿರೋಧಿ ಆಗ್ತಾನೆ. ಈ ಬೈಬಲ್ ಗ್ರಂಥದಲ್ಲಿ ಕೆಲವು ವಚನಗಳನ್ನು ಒಪ್ಪಿಕೊಳ್ತೀನಿ, ಇನ್ನೂ ಕೆಲವು ವಚನಗಳನ್ನು ನಾನು ಒಪ್ಪಿಕೊಳ್ಳಲ್ಲ ಅಂದರೆ ಅವನು ಯಾರಾಗ್ತಾನೆ? ಅವನು ಕ್ರೈಸ್ತ ವಿರೋಧಿಯ ಆತ್ಮ ಆಗ್ತಾನೆ. ಕೆಲವರು ಹಳೆ ಒಡಂಬಡಿಕೆಯನ್ನು ಒಪ್ಕೊಳ್ತಾರೆ, ಹೊಸ ಒಡಂಬಡಿಕೆ ಒಪ್ಪಲ್ಲ. ಕೆಲವರು ಹೊಸ ಒಡಂಬಡಿಕೆಯನ್ನು ಒಪ್ತಾರೆ, ಹಳೆ ಒಡಂಬಡಿಕೆಯನ್ನು ಒಪ್ಪಲ್ಲ. ಹಳೆ ಒಡಂಬಡಿಕೆಯನ್ನು ಒಪ್ಪಬೇಕು, ಹೊಸ ಒಡಂಬಡಿಕೆಯನ್ನು ಒಪ್ಪಬೇಕು. ಆನಂತರ ಯಾವುದನ್ನು ಪಾಲಿಸಬೇಕು ಅನ್ನುವಂಥದ್ದನ್ನು ಕೂಡ ನಮ್ಗೆ ಗೊತ್ತಿರಬೇಕು. ಹಳೆ ಒಡಂಬಡಿಕೆಯನ್ನು ಪಾಲಿಸಬೇಕಾ ಅಥವಾ ಹೊಸ ಒಡಂಬಡಿಕೆಯನ್ನು ಪಾಲಿಸಬೇಕಾ? ಇವೆರಡು ಕೂಡ ಪರಿಶೋಧನೆ ಮಾಡಿ ನಾವು ತಿಳ್ಕೊಳ್ಬೇಕು. ದೇವರ ವಾಕ್ಯವನ್ನು ಹಿಂಬಾಲಿಸಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಕ್ರೈಸ್ತ ವಿರೋಧಿಯ ಆತ್ಮ ಅಂದರೆ ಬೇರೆ ಯಾರೂ ಅಲ್ಲ, ನಮ್ಮ ಮಧ್ಯದಲ್ಲೇ ಇರ್ತಾರೆ. ಏನಾಗ್ತಾರಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರನ್ನು ಒಪ್ಪಲ್ಲ ಅಂದರೆ ದೇವರ ವಾಕ್ಯಕ್ಕೆ ತಲೆ ಬಾಗಿಸಲ್ಲ ಅಂತ ಅರ್ಥ. ಯೇಸುವನ್ನು ಹೊರಗಡೆ ನೋಡುವಾಗ ಒಪ್ತಾರೆ, ಆದರೆ ದೇವರ ವಾಕ್ಯವನ್ನು ಒಪ್ಪಲ್ಲ. ಕೆಲವರು ದೀಕ್ಷಾಸ್ಥಾನ ಬೇಕಿಲ್ಲ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ದೀಕ್ಷಾಸ್ಥಾನ ಅವಶ್ಯಕತೆ ಇಲ್ಲ, ಸತ್ತ ಮೇಲೆ ನಾವು ಸೀದಾ ಪರಲೋಕಕ್ಕೆ ಹೋಗ್ತೀವಿ. ಯಾಕೆಂದರೆ ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದುವಂಥ ಸಮಯದಲ್ಲಿ ಒಬ್ಬ ಕಳ್ಳನು ಆಗಲೇ ಯೇಸು ಕ್ರಿಸ್ತರನ್ನು ಬೇಡಿಕೊಂಡ ತಕ್ಷಣ ಆ ಮನುಷ್ಯನಿಗೆ ರಕ್ಷಣೆ ಉಂಟಾಯಿತು. ಅದೇ ಪ್ರಕಾರ ಸಾಯುವಂಥ ಸಮಯದಲ್ಲಿ ನಾನು ಬೇಡ್ಕೊಳ್ತೀನಿ, ಪ್ರಭುವೇ ನನ್ನನ್ನು ಕ್ಷಮಿಸು ಪ್ರಭುವೇ, ನನಗೆ ರಾಜ್ಯ ಕೊಡಿ ಪ್ರಭುವೇ ಅಂತ ನಾನು ಬೇಡ್ಕೊಳ್ತೀನಿ ಅಂತೇಳಿ ಒಂದು ಭ್ರಮೆಯಲ್ಲಿದ್ದಾರೆ. ಯಾರು ಇವರಪ್ಪ ಅಂತ ನೋಡುವಾಗ ಯೇಸು ಮಾತುಗಳನ್ನು ಒಪ್ಪದೇ ಇರುವಂಥ ಆತ್ಮಗಳು, ಯೇಸು ಕ್ರಿಸ್ತರನ್ನು ಒಪ್ಪದೇ ಇರುವಂಥ ಮನುಷ್ಯರು, ಕ್ರೈಸ್ತರು. ಅಂದರೆ ನಾಮಕವಾಸ್ತೆ ಕ್ರೈಸ್ತರು, ಸುಳ್ಳು ಕ್ರೈಸ್ತರು. ಎಷ್ಟು ಮಂದಿ ಇದ್ದಾರೆ? ಅನೇಕರು. ಅದೇ ಪ್ರಕಾರ ವಾಕ್ಯವನ್ನು ಒಪ್ಪಿ ಭಿನ್ನವಾಗಿ ಬೋಧನೆ ಮಾಡೋರು ಕೂಡ ಯಾರಾಗ್ತಾರೆ? ವಾಕ್ಯಗಳಿದೆ ನೋಡಿ, ಈ ವಾಕ್ಯಗಳನ್ನು ಹಿಡಿದುಕೊಂಡು ಭಿನ್ನವಾಗಿ ಬೋಧನೆ ಮಾಡ್ತಾ ಇರ್ತಾರೆ. ಇವರು ಯಾರಾಗ್ತಾರಪ್ಪ ಅಂತ ನೋಡುವಾಗ ಇವರು ಕ್ರೈಸ್ತ ವಿರೋಧಿಯ ಆತ್ಮವಾಗ್ತಾರೆ. ಅಂದರೆ ನಿಜವಾಗಲೂ ದೇವರ ವಾಕ್ಯಗಳನ್ನು ಒಪ್ಪಿಕೊಂಡು ಅದರ ಪ್ರಕಾರ ನಾವೆಲ್ಲರೂ ಕೂಡ ಏನಾಗಬೇಕಪ್ಪ ಅಂತ ನೋಡುವಾಗ ವಿಧೇಯರಾಗಬೇಕು, ದೇವರ ಮಾತಿಗೆ ಒಳಪಟ್ಟು ಜೀವಿಸಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಿಂದ ಕೆಲವು ವಚನಗಳನ್ನು ಪರಿಶೋಧನೆ ಮಾಡೋಣ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. 10ನೇ ವಚನದಲ್ಲಿ ನಾವು ನೋಡಿದ್ದೇವೆ, ದೇವರ ಆತ್ಮನು ಅಂದರೆ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ, ದೇವರ ಅಗಾಧವಾದ ವಿಷಯಗಳನ್ನು ಅಂದರೆ ಗೂಢಾರ್ಥವಾಗಿ ಇರುವಂಥ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ.
ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ಈ ವಚನಗಳನ್ನು ಪರಿಶೋಧನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ, ನಮಗಾದರೋ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು ಮತ್ತು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಅಂದರೆ ಎಲ್ಲ ವಿಷಯಗಳನ್ನು ಪರಿಶೋಧನೆ ಮಾಡ್ತಾನೆ ಅಂತೆ. ಯಾರಿದ್ದರೆ? ನಮ್ಮ ಹೃದಯದಲ್ಲಿ ದೇವರ ಆತ್ಮನಿದ್ದರೆ ಎಲ್ಲ ವಿಷಯಗಳನ್ನು, ಅಂದರೆ ಹೊರಗಡೆ ನಡೆಯುವಂಥ ವಿಷಯಗಳನ್ನು, ಈ ಪ್ರಕೃತಿಯನ್ನು ಕುರಿತು, ಈ ಪ್ರಕೃತಿಯಲ್ಲಿ ನಡೆಯುವಂಥ ಕಾರ್ಯಕ್ರಮದ ಕುರಿತು, ದೇವರ ಮಕ್ಕಳ ಮಧ್ಯದಲ್ಲಿ ನಡೆಯುವಂಥ ಕಾರ್ಯಕ್ರಮದ ಕುರಿತು, ಅದೇ ಪ್ರಕಾರ ನಮ್ಮಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ಕುರಿತು ಪರಿಶೋಧನೆ ಮಾಡ್ತಾನಂತೆ. ಪರಿಶೋಧನೆ ಅಂದರೆ ನಮ್ಮಲ್ಲಿ ಕೂಡ ನಮ್ಮ ಆಲೋಚನೆಗಳು ಏನಾಗಿದೆ, ನಮ್ಮ ಕೆಲಸಗಳು ಏನಾಗಿದೆ, ನಾವು ದೇವರಲ್ಲಿದ್ದೀವಾ, ಯೇಸು ಕ್ರಿಸ್ತರಲ್ಲಿದ್ದೀವಾ, ನಂಬಿಕೆಯಲ್ಲಿದ್ದೀವಾ, ಅಥವಾ ಭಿನ್ನವಾಗಿ ನಾವು ನಡೀತಾ ಇದ್ದೀವಾ ಅಂತೇಳಿ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಆತ್ಮನನ್ನು ನಾವು ಹೃದಯದಲ್ಲಿ ಸೇರಿಸ್ಕೊಂಡ್ರೆ, ದೇವರ ಆತ್ಮನಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟರೆ, ಇವೆಲ್ಲ ಕೂಡ ಪರಿಶೋಧನೆ ಮಾಡ್ತೀವಂತೆ. ದೇವರ ಕಾರ್ಯಕ್ರಮಗಳನ್ನು ಕುರಿತು ಯಾರಿದ್ದರೆ ಪರಿಶೋಧನೆ? ದೇವರ ಆತ್ಮನು ನಮ್ಮಲ್ಲಿದ್ದರೆ ಎಲ್ಲ ವಿಷಯಗಳನ್ನು, ಕೊನೆಯದಾಗಿ ದೇವರ ಅಗಾಧವಾದ ವಿಷಯಗಳನ್ನು ಅಂದರೆ ಎಲ್ಲಿ? ಸತ್ಯವೇದ ಗ್ರಂಥದಲ್ಲಿ ಹುಡುಕ್ತಾನೆ. ಅದೇ ಪ್ರಕಾರ ಈ ಪ್ರಕೃತಿಯನ್ನು ನೋಡ್ತಾನೆ, ಆಕಾಶ ಮಂಡಲವನ್ನು ವಿಚಾರ ಮಾಡ್ತಾನೆ, ಭೂಮಂಡಲವನ್ನು ವಿಚಾರ ಮಾಡ್ತಾನೆ. ಇವೆಲ್ಲವನ್ನು ನೋಡಿ ವಿಚಾರ ಮಾಡಿ ಪ್ರತಿ ಪದಾರ್ಥದಲ್ಲಿ ದೇವರ ಗುಣಗಳನ್ನು ಇದೆ ಅಂತೇಳಿ ತಿಳಿದುಕೊಂಡು ಈ ಸಮಾಜದಲ್ಲಿ ದೇವರನ್ನ ಕುರಿತು ಒಂದು ಉನ್ನತವಾಗಿ ಪರಿಚಯ ಮಾಡ್ತಾನೆ ಪ್ರಿಯರೇ. ಅದಕ್ಕೆ ಅಪೊಸ್ತಲನಾಗಿರುವಂಥ ಪೌಲನು ನೋಡುವಾಗ ಆತ್ಮಿಕವಾದಂಥ ಜ್ಞಾನ ಆಗಿರ್ಬೋದು, ಅದೇ ಪ್ರಕಾರ ಈ ಲೋಕದಲ್ಲಿದ್ದಂಥ ಅನ್ಯರಿಗೆ ಅರ್ಥ ಆಗುವಂಥ ಜ್ಞಾನ ಆಗಿರ್ಬೋದು. ಈ ಜಗತ್ತನ್ನು ತೋರಿಸಿ ಈ ಪಂಚಭೂತಗಳನ್ನು ತೋರಿಸಿ ಪ್ರತಿಯೊಂದನ್ನು ತೋರಿಸಿ ಅವರು ಸುವಾರ್ತೆಯನ್ನು ಹೇಳಿ ದೇವರ ಜ್ಞಾನವನ್ನು ಪರಿಚಯ ಮಾಡಿದ್ದಾರೆ ಅವರು. ಇವಾಗ ಪ್ರಿಯರ ದೇವರ ಮಕ್ಕಳಿರ, ನಾವು ದೇವರಲ್ಲಿದ್ದರೆ, ದೇವರ ಆತ್ಮನು ನಮ್ಮಲ್ಲಿದ್ದರೆ ಅವೇನು ಮಾಡ್ತೀವಂತೆ? ಎಲ್ಲ ವಿಷಯಗಳನ್ನು ಪರಿಶೋಧನೆ ಮಾಡ್ತೀವಂತೆ. ದೇವರ ಅಗಾಧವಾದ ವಿಷಯಗಳನ್ನು ಕೂಡ ದೇವರ ಅಗಾಧವಾದ ವಿಷಯಗಳನ್ನು ಪರಿಶೋಧನೆ ಮಾಡಬೇಕಾದ್ರೆ ಬೈಬಲ್ ಓದಬಾರ್ದು? ಕೆಲವರು ಬೈಬಲೇ ಹಿಡಿಯಲ್ಲ. ನನಗೆ ಬೈಬಲ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಯಾಕಂದರೆ ಒಂದು ಸ್ವಲ್ಪ ಮನೆಯಲ್ಲಿ ಸ್ಟಡಿ ಮಾಡ್ಕೊಂಡು ಬಂದಿರ್ತಾನೆ, ಒಂದು 4 ವಚನಗಳು, ಆಮೇಲೆ ಕತೆಗಳು. ಮನೆಯಲ್ಲಿ 4 ವಚನಗಳು, ಆಮೇಲೆ ಕತೆಗಳನ್ನು ಸ್ಟಡಿ ಮಾಡ್ಕೊಂಡು ಬಂದಿರ್ತಾನೆ. ಅದಕ್ಕೆ ಬೈಬಲೇ ಬೇಡ ಅಂತ ಹೇಳ್ತಾನೆ ಇವನು. ಅಂದರೆ ಬೈಬಲೇ ಬೇಡ ಅಂತಂದರೆ ಬೈಬಲ್ ಓದಲ್ವಾ? ಮನೆಯಲ್ಲಿ ಓದ್ತಾನೆ. ಮನೇಲಿ ಓದೋದಲ್ಲ, ಮನೇಲಿ ಓದಬೇಕು ಖಂಡಿತವಾಗಿ. ಅದೇ ಪ್ರಕಾರ ಸಭೆಯಲ್ಲಿ ಮಾತನಾಡಬೇಕಾದ್ರೆ ಬೈಬಲ್ ತೆರಿಬೇಕಲ್ವಾ? ಬೈಬಲ್ ಓಪನ್ ಮಾಡಬೇಕಲ್ವಾ? ಓಪನ್ ಮಾಡದೆ ಬಾಯಿಗೆ ಬಂದ ಹಾಗೆ ಏನೇನೋ ಮಾತಾಡಿದ್ರೆ ಏನಾಗುತ್ತೆ? ದಾರಿ ತಪ್ಪುತ್ತೆ. ಸೈತಾನನ್ನು ದಾರಿ ತಪ್ಪಿಸೋದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ. ಅದಕ್ಕೆ ಬೈಬಲ್ ಓದಲೇಬೇಕು ಅಂತೇಳಿ ಪದೇ ನಾವು ಹೇಳ್ತಾ ಇರ್ತೀವಿ ಪ್ರಿಯರೇ. ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ನಾವು ಪ್ರಾಪಂಚಿಕ ಆತ್ಮನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮನನ್ನೇ ಹೊಂದಿದ್ದೇವೆ. ಅಂದರೆ ದೇವರ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ
ದೇವರ ಆತ್ಮನನ್ನೇ ಕಳಿಸಿಕೊಟ್ಟಿದ್ದಾನಂತೇಳಿ ಇಲ್ಲಿ ಬರೆಯಲ್ಪಟ್ಟಿದೆ. ಯಾವುದನ್ನು ತಿಳ್ಕೊಳ್ಬೇಕು? ದೇವರ ಆತ್ಮನ ಕೃಪಾವರಗಳನ್ನು ಪವಿತ್ರಾತ್ಮನ ಕೃಪಾವರಗಳನ್ನು ತಿಳಿದುಕೊಳ್ಳೋದಕ್ಕೆ ಮೊದಲನೇದಾಗಿ ಈ ದೇವರ ಆತ್ಮನು ನಮ್ಮಲ್ಲಿ ಇದ್ದಾನೋ ಇಲ್ಲವೋ ಅಂತ ಗೊತ್ತಾಗಬೇಕಾದರೆ ಈ ದೇವರ ಆತ್ಮನು ಯಾರು? ದೇವರ ಆತ್ಮನು ಪವಿತ್ರಾತ್ಮನು ಒಬ್ಬರೇನಾ ಅಥವಾ ಬೇರೆನಾ? ದೇವರ ಆತ್ಮನು ಪವಿತ್ರಾತ್ಮನು ಒಬ್ಬರೇನಾ ಅಥವಾ ಬೇರೆನಾ? ಎರಡನೇದಾಗಿ ತಂದೆಯಾದ ಆತ್ಮ, ಯೇಸು ಕ್ರಿಸ್ತರೆಂಬ ಆತ್ಮ ಒಬ್ಬರೇನಾ ಅಥವಾ ಇದ್ದಾರಂತ ನೋಡುವಾಗ ತಂದೆ, ಮಗ, ಪವಿತ್ರ ಆತ್ಮರು ಇದ್ದಾರೆ. ಮೂವರು ಇದ್ದಾರೆ. ಮೂವರು ಒಗ್ಗಟ್ಟಾಗಿದ್ದಾರೆ, ಒಂದಾಗಿದ್ದಾರೆ ವಿನಃ ಒಬ್ಬರು ಅಲ್ಲ. ಮೂವರು ಒಂದಾಗಿದ್ದಾರೆ ವಿನಃ ಒಬ್ಬರಲ್ಲ. ಇವಾಗ ಪವಿತ್ರ ಆತ್ಮನು ಯಾರು? ಮೊದಲನೇದಾಗಿ ದೇವರ ಆತ್ಮನ, ಪವಿತ್ರ ಆತ್ಮನ. ದೇವರ ಆತ್ಮನೆಂದರೆ ಯಾರು? ಪವಿತ್ರ ಆತ್ಮನೆಂದರೆ ಯಾರು? ಎರಡು ವಚನಗಳನ್ನು ನೋಡಿಕೊಂಡು ಆಮೇಲೆ ಪವಿತ್ರಾತ್ಮನ ಕೆಲಸ ಹೇಗಿರುತ್ತೆ, ಮೂರನೇದಾಗಿ ಪವಿತ್ರಾತ್ಮನು ನಮ್ಮಲ್ಲಿ ಇದ್ದಾನಾ ಇಲ್ವಾ ಗಮನಿಸೋಣ ಪ್ರಿಯರೇ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡೋಣ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ದೇವರಾತ್ಮನು ಜಲಸಮೂಹಗಳ ಮೇಲೆ ಚಲಿಸುತ್ತಿದ್ದನು ಅಂತಿರುತ್ತೆ. ಇದೇ ದೇವರಾತ್ಮನು ಮತ್ತೆ ಎಲ್ಲೆಲ್ಲಿ ಕಾಣ್ತೀವಿ, ಅನೇಕ ವಚನಗಳಿದೆ ದೇವರಾತ್ಮನ ಬಗ್ಗೆ. ಇವಾಗ ಹೊಸ ಒಡಂಬಡಿಕೆಯಲ್ಲಿ ನೋಡೋಣ ಈ ದೇವರಾತ್ಮನು ಯಾರು ಅಂತ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ನೋಡಿ ಪ್ರೇರಿ. ಈ ಸಂದರ್ಭ ಏನು? ಯೇಸು ಪ್ರಭು ಯೋಹಾನನ ಮೂಲಕ ದೀಕ್ಷಾಸ್ನಾನವನ್ನು ಪಡೆದುಕೊಳ್ಳುವಂಥ ಸಂದರ್ಭ. ದೀಕ್ಷಾಸ್ನಾನವನ್ನು ಪಡ್ಕೊಂಡ ಮೇಲೆ ದೇವರ ಆತ್ಮನು ಪಾರಿವಾಳ ಆಕಾರದ ಹಾಗೆ, ಪಾರಿವಾಳ ಅಲ್ಲ, ಪಾರಿವಾಳ ಆಕಾರದ ಹಾಗೆ ಯೇಸು ಕ್ರಿಸ್ತರ ಮೇಲೆ ಬಂದು ನಿಂತನು ಅಂತಿರುತ್ತೆ. ನೋಡಿ ಒಂದು ಸಾರಿ 3:16. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡೆನು. ದೇವರ ಆತ್ಮನು ಅಂದರೆ ಪಾರಿವಾಳದ ಹಾಗೆ, ಪಾರಿವಾಳ ಅಲ್ಲ, ಪಾರಿವಾಳದ ಹಾಗೆ, ಪಾರಿವಾಳ ಆಕಾರ ಅಲ್ಲ, ಪಾರಿವಾಳದ ಹಾಗೆ ಪವಿತ್ರ ಆತ್ಮನು ಬಂದು ಯೇಸು ಕ್ರಿಸ್ತರ ಮೇಲೆ ಇಳಿದು ಬಂದನಂತ ಇರುತ್ತೆ. ತುಂಬ ಕಡೆ ಏನು ಮಾಡ್ತೀವಿ ಅಂದರೆ ನಾವು ಪಾರಿವಾಳ ಅಂದರೆ ಪವಿತ್ರ ಆತ್ಮನನ್ನು ಪರಿಚಯ ಮಾಡೋದಕ್ಕೆ ಪಾರಿವಾಳ ಸಿಂಬಲ್ ಹಾಕಿರ್ತೀವಿ, ಇಲ್ಲ ಪಾರಿವಾಳದ ಒಂದು ಚಿತ್ರ ಹಾಕಿರ್ತೀವಿ. ಓಕೆ, ಜನರಿಗೆ ಪರಿಚಯ ಮಾಡೋದಕ್ಕೆ ನಾವು ತೋರಿಸ್ತಾ ಇದ್ದೀವಿ, ಇರಲಿ. ಆದರೆ ಅಲ್ಲಿ ಬಂದಿದ್ದು ಪಾರಿವಾಳವಲ್ಲ, ಪಾರಿವಾಳ ಆಕಾರದ ಹಾಗೆ ಪವಿತ್ರಾತ್ಮನು ಬಂದಿದ್ದಾನೆ. ಓಕೆ, ಇಲ್ಲಿ ದೇವರಾತ್ಮನು ಪಾರಿವಾಳದ ಹಾಗೆ ಬಂದಿದ್ದಾನೆ ಅಂತ ನೋಡ್ತೀವಿ ಪ್ರಿಯರ ದೇವ್ರ ಮಕ್ಕಳಿರ. ಅದೇ ಯೇಸು ಕ್ರಿಸ್ತರು ದೀಕ್ಷಾಸ್ನಾನ ಪಡೆದುಕೊಳ್ಳುವಂಥ ಅದೇ ಒಂದು ಸಂದರ್ಭವನ್ನು ಲೂಕ ಸುವಾರ್ತೆಯಲ್ಲಿ ನೋಡುವಾಗ ಅವ್ರೇನು ಬರೀತಾರೆ ನೋಡಿ ಒಂದು ಸಾರಿ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 21ನೇ ವಚನವನ್ನು. ಜನರೆಲ್ಲ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರ ಆತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆತನ ಮೇಲೆ ಇಳಿದನು ಅಂದರೆ ಯಾರು? ಪವಿತ್ರಾತ್ಮನು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯಾರನ್ನು ನೋಡ್ತೀವಿ? ದೇವರಾತ್ಮನು. ದೇವರಾತ್ಮನು ಬೇರೆ ಯಾರು ಅಲ್ಲ, ಪವಿತ್ರಾತ್ಮನು. ಅರ್ಥ ಆಯ್ತಾ? ದೇವರ ಆತ್ಮನಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಸಾರಿ ಬರೆಯಲ್ಪಟ್ಟಿರುತ್ತೆ. ದೇವರ ಆತ್ಮನಂದರೆ ತಂದೆಯಾದ ದೇವರೇ ಬಂದಿದ್ದಾನಂತಲ್ಲ ರೀ. ದೇವರ ಆತ್ಮನು ಅಂದರೆ ತಂದೆಯಾದ ದೇವರೇ ಬಂದಿದ್ದಾನಂತಲ್ಲ.
ಪವಿತ್ರಾತ್ಮನು ಬಂದಿದ್ದಾನೆ. ಪವಿತ್ರಾತ್ಮನು ಯಾರಪ್ಪ ಅಂತ ನೋಡುವಾಗ ಬೇರೆ ಯಾರೂ ಅಲ್ಲ, ದೇವರ ಮಗನ ಆತ್ಮ. ಅಂದರೆ ದೇವರ ಮಗನು ಪವಿತ್ರಾತ್ಮನು. ಯೇಸು ಕ್ರಿಸ್ತರು ದೇವರ ಮಗನು. ಯೇಸು ಕ್ರಿಸ್ತರು ದೇವರ ಮಗನು, ಪವಿತ್ರಾತ್ಮನು ಕೂಡ ದೇವರ ಮಗನು. ದೇವರ ಮಗನು ಪ್ರಿಯರೇ. ಓಕೆ, ಅಂದರೆ ದೇವರಾತ್ಮನು, ಪವಿತ್ರಾತ್ಮನು, ಸಹಾಯಕನು, ಸತ್ಯದ ಆತ್ಮನು. ಓಕೆ, ಅನೇಕ ರೀತಿಯಲ್ಲಿ ಪವಿತ್ರಾತ್ಮನನ್ನು ಕುರಿತು ಬರೆಯಲ್ಪಟ್ಟಿರುತ್ತೆ. ಆತನ ಹೆಸರುಗಳನ್ನು ಕುರಿತು ಮತ್ತೊಂದು ಸಾರಿ ಮಾತನಾಡುವಾಗ ನಾನು ಮಾತಾಡ್ತೀನಿ. ಇವಾಗ ಏನಪ್ಪ ಅಂದರೆ, ತಂದೆಯಾದ ದೇವರು ಆತನು ಆತ್ಮನು, ಯೇಸು ಕ್ರಿಸ್ತರು ಈತನು ಆತ್ಮನು, ಅದೇ ಪ್ರಕಾರ ಪವಿತ್ರಾತ್ಮ ಈತನು ಕೂಡ ಆತ್ಮನು. ಈತನನ್ನು ಕುರಿತು ದೇವರ ಆತ್ಮನು ಎಂದು, ಪವಿತ್ರಾತ್ಮನು ಎಂದು, ಸತ್ಯದ ಆತ್ಮನು ಎಂದು ಈತನ ಬಗ್ಗೆನೇ, ಪವಿತ್ರಾತ್ಮನ ಬಗ್ಗೆನೇ ಬರೆಯಲ್ಪಟ್ಟಿರುತ್ತೆ. ಯೇಸು ಕ್ರಿಸ್ತರು ಕೂಡ ಒಂದು ಮಾತನ್ನು, ಅನೇಕ ಮಾತುಗಳನ್ನು ಮಾತಾಡ್ತಾರೆ. ಅದರಲ್ಲಿ ಒಂದು ಮಾತನ್ನು ನೋಡೋಣ. ಆತನು ಮಾತಾಡಿರುವಂಥದ್ದು ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ. 16. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಆ ಸಹಾಯಕನು ಯಾರಂತೆ? ಸತ್ಯದ ಆತ್ಮನು. ಆ ಸಹಾಯಕನು ಯಾರಂತೆ? ಸತ್ಯದ ಆತ್ಮನು. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಿಮ್ಮೊಳಗಿರ್ತಾನೆ, ಆತನು ನಿಮ್ಮೊಳಗಿರ್ತಾನೆ. ಯಾರು? ಪವಿತ್ರಾತ್ಮನು ನಿಮ್ಮೊಳಗೆ ಇರ್ತಾನೆ. ಪವಿತ್ರಾತ್ಮನು ನಿಮ್ಮೊಳಗಿರ್ತಾನೆ. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಆತ್ಮನು ಬೇರೆ ಯಾರೂ ಅಲ್ಲ, ಪವಿತ್ರಾತ್ಮನು. ಯಾಕೆಂದರೆ ಪವಿತ್ರಾತ್ಮನು, ದೇವರಾತ್ಮನು, ಇಲ್ಲ ಯೇಸು ಕ್ರಿಸ್ತರ ಆತ್ಮನು ಅಂತೇಳಿ ಈ ರೀತಿ ಬರೆಯಲ್ಪಟ್ಟಾಗ ನೀವು ಅನುಮಾನ ಪಡಬೇಡಿ. ಯಾರು ಏನು ಅನುಮಾನ ಬೇಡ, ಸಂಶಯಗಳು ಬೇಡ. ಪವಿತ್ರಾತ್ಮನೇ ದೇವರಾತ್ಮನು, ದೇವರಾತ್ಮನೇ ಪವಿತ್ರಾತ್ಮನು. ತಂದೆಯಾದ ದೇವರಿದ್ದಾರೆ, ಯೇಸು ಪ್ರಭು ಇದ್ದಾರೆ, ಪವಿತ್ರಾತ್ಮನಿದ್ದಾರೆ. ಮೂವರು ಇದ್ದಾರೆ. ಮೂವರು ಒಗ್ಗಟ್ಟಾಗಿದ್ದಾರೆ, ಒಬ್ಬರಲ್ಲ, ಒಗ್ಗಟ್ಟಾಗಿದ್ದಾರೆ. ಎರಡನೇದಾಗಿ ಪ್ರಿಯರಾದ ದೇವರ ಮಕ್ಕಳಿರ, ಈತನ ಕಾರ್ಯಗಳೇನು? ಆದಿಕಾಂಡದಲ್ಲಿ ನೋಡುವಾಗ ಅಲ್ಲಿ ಕಾಣ್ತಾನೆ, ಪ್ರವಾದಿಗಳ ಮಧ್ಯದಲ್ಲಿ ಕಾಣ್ತಾನೆ, ನ್ಯಾಯಸ್ಥಾಪಕರ ಮಧ್ಯದಲ್ಲಿ ಕೂಡ ಈ ದೇವರಾತ್ಮನು ಇಲ್ಲ ಪವಿತ್ರಾತ್ಮನು ಕಾಣ್ತಾನೆ. ಆಯಾ ಸಮಯದಲ್ಲಿ ಏನೇನು ಕೆಲಸ ಕೊಟ್ಟಿರ್ತಾರೋ ಆ ಸಮಯವನ್ನು, ಆ ಕೆಲಸವನ್ನು ಪವಿತ್ರಾತ್ಮನು ಮುಗಿಸ್ಕೊಂಡು ಬರ್ತಾರೆ. ಇವಾಗ ಸಂಸೋನನ ಬಳಿಯಲ್ಲಿ ಪವಿತ್ರಾತ್ಮನು ಬಂದಾಗ ಸಂಸೋನನು ಸಿಂಹವನ್ನು ಏನು ಮಾಡ್ತಾನೆ ಗೊತ್ತಾ? ಆ ಮಾತನ್ನು ನೋಡಿ ಒಂದು ಸಾರಿ. ನ್ಯಾಯಸ್ಥಾಪಕರ ಗ್ರಂಥ 14ನೇ ಅಧ್ಯಾಯ 5ನೇ ವಚನವನ್ನು ನೋಡಿ ಪ್ರಿಯರೇ. 14:5. ಸಂಸೋನನು ತನ್ನ ತಂದೆ ತಾಯಿಗಳ ಸಹಿತವಾಗಿ ತಿಮ್ನಾ ಊರಿಗೆ ಹೊರಟು ಅಲ್ಲಿನ ದ್ರಾಕ್ಷಾ ತೋಟಗಳ ಬಳಿಗೆ ಬಂದಾಗ ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ಅವನೆದುರಿಗೆ ಬಂದಿತು. ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರೂ ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದದರಿಂದ ಆ ಸಿಂಹವನ್ನು ಓತ ಮರಿಯನ್ನೋ ಎಂಬಂತೆ ಸೀಳಿಬಿಟ್ಟನು. ಓತ ಮರಿಯನ್ನು ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ, ಕುರಿಮರಿ ಆಗಿರ್ಬೋದು, ಇಲ್ಲ ಓತ ಮರಿ ಇರುತ್ತಲ್ಲ, ಈ ಓತ ಮರಿಯನ್ನು ಸೀಳಿದ ಹಾಗೆ ಸೀಳಿದಾನಂತೆ. ಕತ್ತಿ ಇರಬೇಕು, ಇಲ್ಲ ಚಾಕು ಇರಬೇಕು, ಹೌದಲ್ವ? ಅದನ್ನು 2 ತುಂಡು ಮಾಡಬೇಕಂದ್ರೆ, ತುಂಡು ಮಾಡಬೇಕಂದ್ರು, ಸೀಳಬೇಕಂದ್ರು ಕೈಯಲ್ಲಿ ಕತ್ತಿ ಇರಬೇಕು, ಚಾಕು ಇರಬೇಕು. ಆದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಸಂಸೋನನ ಕೈಯಲ್ಲಿ ಏನು ಇಲ್ಲದೆ ಇದ್ದಾಗ ಅವಾಗ ಒಂದು ಸಿಂಹವು, ಕೊದಮ ಸಿಂಹ ಬಂದಿದೆ ಅಂತೆ. ಪ್ರಾಯದ ಸಿಂಹ. ಈ ಪ್ರಾಯದ ಸಿಂಹ ಬಂದಾಗ ಗಡ್ಡವನ್ನು ಹಿಡಿದು ಒಂದು ಓತು ಮರಿಯನ್ನು ಕೊಯ್ಯುವ ರೀತಿಯಲ್ಲಿ, ಅದನ್ನು ಸೀಳುವ ರೀತಿಯಲ್ಲಿ ಇದನ್ನು ಸೀಳಿದನಂತೆ. ಅದು ಹೇಗೆ ಸಾಧ್ಯ? ಮನುಷ್ಯನಿಗೆ ಸಾಧ್ಯವಾಗುತ್ತಾ ಅಂತ ನೋಡುವಾಗ ಪವಿತ್ರಾತ್ಮನು ಬಂದದ್ದರಿಂದ. ಪವಿತ್ರಾತ್ಮನು ಅಂದರೆ ದೇವರ ಆತ್ಮನು, ಯೆಹೋವನ ಆತ್ಮ.
ಯೆಹೋವನ ಆತ್ಮ ಅಂದರೆ ಪವಿತ್ರಾತ್ಮ ಬಂದದರಿಂದ ಆ ಕಾಲದಲ್ಲಿ. ಅದೇ ಪ್ರಕಾರ ಈ ಸಂಸೋನನು 1000 ಮಂದಿಯನ್ನು ಏನ್ರಿ ಕೈಯಲ್ಲಿ ಏನಿರುತ್ತೆ, ಕತ್ತೆಯ ಎಲುಬಿರುತ್ತೆ, ಕತ್ತೆಯ ದವಡೆಯ ಎಲುಬು. ಸುಮಾರು 1000 ಮಂದಿ ಸಂಸೋನನನ್ನು ಹಿಡಿದು ಕೊಂದಾಕಬೇಕು ಎಂಬ ಆಲೋಚನೆಯಿಂದ ಬಂಧಿಸೋದಕ್ಕೆ ಬರ್ತಾರೆ. ಬಂದಾಗ ಈ ಸಂಸೋನನು ದೇವರ ಭಕ್ತನಾಗಿರುವುದರಿಂದ ಅದು ಕ್ರಿಸ್ತ ಪೂರ್ವದಲ್ಲಿ ದೇವರು ಮಾಡಿರುವಂಥ ಅದ್ಭುತ ಏನಪ್ಪ ಅಂತ ನೋಡುವಾಗ, ದೇವರು ತನ್ನ ಆತ್ಮನನ್ನು ಕಳಿಸಿಕೊಟ್ಟು ಸುಮಾರು 1000 ಮಂದಿಯನ್ನು ಹತ ಮಾಡಿದ್ದಾನೆ ಪ್ರಿಯರೇ. ವಿರೋಧಿಗಳು ಅಂದರೆ ದೇವರಿಗೆ ವಿರೋಧಿಗಳು, ದೇವರ ಭಕ್ತರಿಗೆ ವಿರೋಧಿಗಳು, ಮಾಡಬಾರ್ದಂಥ ಅನೇಕ ಪಾಪಗಳನ್ನು ಮಾಡುವಂಥ ಪಾಪಾತ್ಮರು ದೇವರ ಭಕ್ತರ ಮೇಲೆ ಬಂದಾಗ ತಂದೆಯಾದ ದೇವರು ತನ್ನ ಆತ್ಮವನ್ನು ಕಳಿಸಿಕೊಟ್ಟು ಸುಮಾರು 1000 ಮಂದಿಯನ್ನು ಸಂಸೋನನು ಕೊಂದಾಕ್ತಾನೆ. ಒಬ್ಬನೇ ಕೊಂದಾಕ್ತಾನೆ. ಕೈಯಲ್ಲಿ ಏನೂ ಇಲ್ಲ, ಒಂದು ಸಿಗುತ್ತೆ, ಏನದು, ಕತ್ತೆಯ ದೌಡೆ ಎಲುಬು ಸಿಗುತ್ತೆ. ಆ ಎಲುಬು ಸಿಕ್ಕಾಗ ಪಟ 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 ಅಂತ ಹೊಡೆದಾಗ ಏನ್ರಿ ಒಂದೊಂದು ಏಟಿಗೆ ಎಷ್ಟೋ ಮಂದಿ ಸತ್ತೋಗ್ತಾ ಇದ್ದಾರೆ. ಯಾರು ಬಂದಿದ್ದಾರೆ ಅಲ್ಲಿ ನೋಡುವಾಗ? ಪವಿತ್ರಾತ್ಮ. ಅಂದರೆ ಕ್ರಿಸ್ತ ಪೂರ್ವದಲ್ಲಿ ನೋಡುವಾಗ ಪವಿತ್ರಾತ್ಮನು ಅವ್ರ ಮಧ್ಯದಲ್ಲಿ ಬಂದಿದ್ದಾನೆ. ಏನು ಕೆಲಸ ಇದೆಯೋ ಆ ಕೆಲಸ ಮುಗಿಸ್ಕೊಂಡು ದೇವರ ಬಳಿಗೆ ಹೋಗುವಂಥದ್ದು. ಏನು ಕೆಲಸ ಇದೆಯೋ ಆ ಕೆಲಸವನ್ನು ಮುಗಿಸ್ಕೊಂಡು ದೇವರ ಬಳಿಗೆ ಹೋಗುವಂಥದ್ದು. ಅದೇ ಪ್ರಕಾರ ಅರಸರಿಗೆ ನೇಮಿಸ್ತಾರೆ ನೋಡಿ. ಅರಸರನ್ನು ಇಸ್ರೇಲ್ ಜನಾಂಗದವರಿಗೆ ಅರಸನಾಗಿ ನೇಮಿಸ್ತಾರೆ. ಯಾರನ್ನ? ಮೊಟ್ಟ ಮೊದಲು ಅರಸ ಸೌಲನನ್ನು ಅರಸನಾಗಿ ನೇಮಿಸುವಾಗ ಸಮುವೇಲ್ ಪ್ರವಾದಿ ಬಂದು ತಲೆಯ ಮೇಲೆ ಸುಗಂಧ ತೈಲವನ್ನು ಹಾಕಿ ಅಭಿಷೇಕ ಮಾಡ್ತಾನೆ. ಅಭಿಷೇಕ ಮಾಡಿದಾಗ ಪವಿತ್ರ ಆತ್ಮನು ಇಳಿತಾನಲ್ಲಿ. ಅಂದರೆ ಮೊದಲನೇ ಸಮುವೇಲನ ಗ್ರಂಥ 10ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು ಪರಿಶೋಧನೆ ಮಾಡಿ. ಸೌಲನು ಸಮುವೇಲನನ್ನು ಬಿಟ್ಟು ಹೊರಟ ಕೂಡಲೇ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು. ಅದೇ ದಿನದಲ್ಲಿ ಆ ಎಲ್ಲ ಗುರುತುಗಳನ್ನು ಸಂಭವಿಸಿದವು. ಅವನು ದೇವಗಿರಿಗೆ ಬಂದ ಕೂಡಲೇ ಪ್ರವಾದಿಸುವ ಸಮೂಹವು ತನ್ನೆದುರಿಗೆ ಬರುವುದನ್ನು ಕಂಡನು. ದೇವರ ಆತ್ಮವು ಅವನ ಮೇಲೆ ಬಂದಿರುವುದರಿಂದ ಅವನು ಪರವಶನಾಗಿ ಅವರೊಳಗೆ ಸೇರಿ ಪ್ರವಾದಿಸಿದನು. ಅಂದರೆ ಸೌಲನಿಗೆ ಯಾರ ಆತ್ಮ ಬಂದಿದೆ ಅಂತ ನೋಡುವಾಗ ದೇವರ ಆತ್ಮ ಬಂದಾಗ ಪ್ರವಾದಿಯ ಮಂಡಳಿ ಬರುತ್ತೆ. ಆ ಪ್ರವಾದಿಯ ಮಂಡಳಿ ಬಂದಾಗ ಈತನು ಕೂಡ ಪ್ರವಾದಿಸುವುದನ್ನು ನೋಡ್ತೀವಿ ಅಲ್ಲಿ. ಪ್ರವಾದನೆ ಅಂತಂದರೆ ಭವಿಷ್ಯತ್ತು ದಿನಗಳಲ್ಲಿ ನಡೆಯುವಂಥದ್ದು. ಎರಡನೇದಾಗಿ ದೇವರ ಅದ್ಭುತ ಕಾರ್ಯಕ್ರಮಗಳನ್ನು ವಿವರಿಸುವಂಥದ್ದು, ಬಾಯಿಗೆ ಬಂದಾಗೆ ಕೂಗಾಡುವಂಥದ್ದಲ್ಲ. ಪವಿತ್ರಾತ್ಮನು ಬಂದ ಮೇಲೆ ಗೊಂದಲ ಉಂಟು ಮಾಡಲ್ಲ, ಪ್ರವಾದಿಸ್ತಾರೆ, ವಾಕ್ಯವನ್ನು ಹೇಳ್ತಾರೆ, ದೇವರ ಜ್ಞಾನವನ್ನು ಸಾರ್ತಾರೆ. ಅರ್ಥ ಆಗುವಂಥ ರೀತಿಯಲ್ಲಿ ಅರ್ಥ ಆಗುತ್ತೆ. ಮಹಾಜ್ಞಾನದ ಸಂಗತಿಗಳು ಅರ್ಥ ಆಗುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಪವಿತ್ರ ಆತ್ಮನು ಬಂದ ಮೇಲೆ ಗಲಿಬಿಲಿ ಇರಲ್ಲ, ಗೊಂದಲ ಇರಲ್ಲ, ಕಿರಿಕಿರಿ ಇರಲ್ಲ, ಅರ್ಥ ಆಗುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಎಲ್ಲರಿಗೂ ಅರ್ಥ ಆಗುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಅರ್ಥ ಆಗುವಂಥ ಭಾಷೆಯಲ್ಲಿ ಅವರು ಮಾತಾಡ್ತಾರೆ, ಪ್ರವಾದಿಸ್ತಾರೆ. ಅದೇ ಪ್ರಕಾರ ಮತ್ತೊಂದು ಸಂದರ್ಭ ನೋಡಿ. ದಾವೀದನಿಗೆ ಸಮುವೇಲನು ಅಭಿಷೇಕ ಮಾಡ್ತಾರೆ, ಅರಸನಾಗಿ ನೇಮಿಸ್ತಾರೆ. ಅರಸನಾಗಿ ನೇಮಿಸುವಂಥ ಆ ಸಮಯದಲ್ಲಿ ಕೂಡ ದಾವೀದನ ಮೇಲೆ ಪವಿತ್ರ ಆತ್ಮನು ಅಂದರೆ ದೇವರಾತ್ಮನು ಇಳಿಯುವುದನ್ನು ನೋಡ್ತೀವಿ ಪ್ರಿಯರೇ. ಎಲ್ಲಿ ಇರುತ್ತೆ ಆ ಮಾತು ಅಂತ ನೋಡುವಾಗ, ಸಮುವೇಲನ ಮೊದಲನೇ ಗ್ರಂಥ 16ನೇ ಅಧ್ಯಾಯ 10ನೇ ವಚನದಿಂದ ಹೇಳ್ಕೊಂಡು ಬಂದರೆ, ಅಂದರೆ 10ನೇ ವಚನದಿಂದ ಓದಿಕೊಂಡು ಬಂದರೆ ಗೊತ್ತಾಗತ್ತೆ. ಹೀಗೆ ಇಷಾಯನು ತನ್ನ ಮಕ್ಕಳಲ್ಲಿ 7 ಮಂದಿಯನ್ನು ಅವನ ಬಳಿಗೆ ಬರಮಾಡಿದರು. ಅವನು ಯೆಹೋವನು ಇವರನ್ನು ಆರಿಸಿಕೊಳ್ಳಲಿಲ್ಲ ಎಂದು ನುಡಿದನು. ಅನಂತರ ಸಮುವೇಲನು ಇಷಾಯನನ್ನು, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಲು, ಅವನು ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿರುತ್ತಾನೆ,
ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಆಗ ಸಮುವೇಲನು ಅವನನ್ನು ಕರೆಗಳಿಸು, ಅವನು ಬರುವವರೆಗೂ ನಾವು ಊಟಕ್ಕೆ ಕೂತುಕೊಳ್ಳಬಾರದು ಎಂದು ಹೇಳಲು ಇಷಾಯನು ಅವನನ್ನು ಕರತರಿಸಿದನು. ಅವನು ಕೆಂಬಣ್ಣದವನು, ಸುಂದರನೇತ್ರನು, ನೋಟಕ್ಕೆ ರಮಣೀಯನೂ ಆಗಿದ್ದನು. ಯೆಹೋವನು ಸಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಅನಂತರ ಸಮುವೇಲನು ರಾಮಕ್ಕೆ ಹೊರಟು ಹೋದನು. ಅಂದರೆ ದೇವರ ಆತ್ಮ, ಯೆಹೋವನ ಆತ್ಮ ಅಂದರೆ ದೇವರ ಆತ್ಮನು, ದೇವರ ಆತ್ಮನು ಎಲ್ಲಿ ದಾವೀದನ ಮೇಲೆ ಇಳಿಯುವಂಥದ್ದು. ಯಾವಾಗ ಅಭಿಷೇಕ ನಡೆಯುತ್ತೋ ಆವಾಗ ಏನಾಗುತ್ತಂತ ನೋಡುವಾಗ ದೇವರ ಆತ್ಮನ ಇಳಿತಾನೆ. ಅಭಿಷೇಕ ಅಂದರೆ ಪ್ರಿಯರೇ ಅರ್ಥ ಏನು ಗೊತ್ತಾ? ಅಭಿಷೇಕ ಅಂದರೆ ಈ ಮನುಷ್ಯನು ದೇವರ ಸೇವೆ ನಿಮಿತ್ತವಾಗಿ ಪ್ರತಿಷ್ಠಿಸಲ್ಪಟ್ಟಿದ್ದಾನೆ ಎಂದು ನೇಮಿಸುವಂಥದ್ದು ಅಭಿಷೇಕ ಅಂದರೆ. ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಕೆಲವು ಗೊತ್ತಿಲ್ಲ ರೀ, ಅಭಿಷೇಕ ಇಲ್ಲಿ ಅಭಿಷೇಕ ಆಗುತ್ತೆ, ಇಲ್ಲಿ ಇಳಿತಾ ಇದ್ದಾನೆ ಅಂತೇಳಿ ಈ ರೀತಿ ಹೇಳ್ತಾ ಇರ್ತಾರೆ. ಅಂದರೆ ಇವರ ಅಭಿಷೇಕ ಎನ್ನುವಂಥ ಪದಕ್ಕೆ ಅರ್ಥನೂ ಗೊತ್ತಿಲ್ಲ, ಅಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಪ್ರಿಯರೇ, ತುಂಬ ಜನ ಕನ್ಫ್ಯೂಸಲ್ಲಿದ್ದಾರೆ. ಸತ್ಯವೇದ ಗ್ರಂಥವನ್ನು ಪಡೆದುಕೊಂಡ ಮೇಲೆ, ಪವಿತ್ರಾತ್ಮನನ್ನು ಧರಿಸ್ಕೊಂಡ ಮೇಲೆ ನಾವು ಕನ್ಫ್ಯೂಸ್ನಲ್ಲಿ ಇರಬಾರ್ದು. ಯಾಕೆಂದರೆ ಸತ್ಯವೇದ ಗ್ರಂಥ ನಮ್ಮ ಕೈಯಲ್ಲಿದೆಯಲ್ಲ, ಪರಿಶೋಧನೆ ಮಾಡಬೇಕು, ಎಲ್ಲವನ್ನು ಪರಿಶೋಧನೆ ಮಾಡಬೇಕು. ನಿಜವಾಗ್ಲೂ ಇಲ್ಲಿ ದೇವರ ಆತ್ಮನ ಕೆಲಸ ಮಾಡ್ತಾ ಇದ್ದಾನಾ? ಇಲ್ಲಿ ದೇವರ ಆತ್ಮನ ಇದ್ದಾನಾ? ಇಲ್ಲಿ ಏನು ನಡೀತಾ ಇದೆ? ದೇವರ ಆತ್ಮನಿದ್ದರೆ ಹೇಗೆ ಕೆಲಸ ಇರುತ್ತೆ? ಅಭಿಷೇಕ ಅಂದರೆ ಏನು? ಪ್ರಾರ್ಥನೆ ಅಂದರೆ ಏನು? ಹೇಗೆ ಪ್ರಾರ್ಥನೆ ಮಾಡಬೇಕು? ದೀಕ್ಷೆ ಸ್ಥಾನ ಅಂದರೆ ಏನು? ಸೈತಾನನು ಅಂದರೆ ಯಾರವನು? ಇವೆಲ್ಲ ಕೂಡ ದೇವರ ಆತ್ಮನು ನಮ್ಮಲ್ಲಿದ್ದರೆ ಪ್ರತಿಯೊಂದು ಪರಿಶೋಧನೆ ಮಾಡಿ ಇದ್ದದ್ದು ಇದ್ದ ಹಾಗೆ ಸಾರ್ತಾರೆ ಪ್ರಿಯರೇ. ಅಂಥವ್ರು ಕೆಲವರಿದ್ದಾರೆ, ಎಲ್ಲರಲ್ಲ, ಕೆಲವರಿದ್ದಾರೆ. ಅಲ್ಲೊಬ್ಬರು ಇಲ್ಲೊಬ್ಬರು ಇರ್ತಾರೆ. ನೀವು ಎಲ್ಲರ ವಾಕ್ಯಗಳನ್ನು ಕೇಳುವಾಗ ಜಾಗ್ರತೆಯಿಂದ ಕೇಳಬೇಕು. ಜಾಗ್ರತೆಯಿಂದ ಇವ್ರು ಹೇಳುವಂಥ ವಾಕ್ಯಗಳು ವಾಕ್ಯದ ಪ್ರಕಾರ ಇದೆಯಾ ಇಲ್ಲೋ ನೋಡ್ಕೊಳ್ಬೇಕು. ಯಾಕೆಂದರೆ ಈ ಕೊನೆಯ ದಿನಗಳಲ್ಲಿದ್ದೀವಿ. ಕೊನೆಯ ದಿನಗಳಲ್ಲಿದ್ದಂಥ ನೀವು ರಕ್ಷಣೆ ಹೊಂದಬೇಕು. ನಮ್ಮ ಆತ್ಮಗಳು ಪರಲೋಕಕ್ಕೆ ಹೋಗ್ಬೇಕು. ಈ ಕೊನೆಯ ದಿನಗಳಲ್ಲಿ ನಾವಿದ್ದೀವಿ. ಪ್ರಿಯರ ದೇವ್ರ ಮಕ್ಕಳಿರ, ಅಭಿಷೇಕ ಅಂದರೆ ಅರ್ಥ ಏನು ಗೊತ್ತಾ? ಅಭಿಷೇಕ ಅಂದರೆ ಒಬ್ಬ ಮನುಷ್ಯನನ್ನು ದೇವರ ಸೇವೆ ನಿಮಿತ್ತವಾಗಿ ನೇಮಿಸುವಂಥ ಸಮಯದಲ್ಲಿ ಅಭಿಷೇಕ ಮಾಡ್ತಾರೆ. ಯಾಜಕರನ್ನು ನೇಮಿಸುವಾಗ, ಮಹಾಯಾಜಕರನ್ನು ನೇಮಿಸುವಾಗ, ಪ್ರವಾದಿಗಳನ್ನು ನೇಮಿಸುವಾಗ, ಇಲ್ಲ ಅರಸರನ್ನು ನೇಮಿಸುವಾಗ ದೇವರು ಈ ರೀತಿ ಸಭೆಯಲ್ಲಿ ಇಸ್ರೇಲ್ ಜನಾಂಗದವರು ಇದ್ದಾರಲ್ಲ, ಈ ಇಸ್ರೇಲ್ ಜನಾಂಗದವರಲ್ಲಿ ಒಬ್ಬ ಯಾಜಕರನ್ನು ನೇಮಿಸುವಾಗ ಅಭಿಷೇಕ ನಡೆಯುತ್ತೆ, ಮಹಾಯಾಜಕರನ್ನು ನೇಮಿಸುವಾಗ ಅಭಿಷೇಕ ನಡೆಯುತ್ತೆ. ಆನಂತರ ನ್ಯಾಯಸ್ಥಾಪಕರನ್ನು ನೇಮಿಸುವಾಗ ಅಭಿಷೇಕ ನಡೆಯುತ್ತೆ. ಅದೇ ಪ್ರಕಾರ ರಾಜರನ್ನಾಗಿ ನೇಮಿಸುವಾಗ ಅಭಿಷೇಕವು ನಡೆಯುತ್ತೆ. ಅಭಿಷೇಕ ಅಂದರೆ ತಲೆ ಮೇಲೆ ಸುಗಂಧ ತೈಲವನ್ನು ಹಾಕಿ ಸುರಿದು ಅವನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾರೆ. ಈ ಮನುಷ್ಯನು ಇವತ್ತಿನಿಂದ ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಿದ್ದಾನೆ, ಇವತ್ತಿನಿಂದ ಈ ಮನುಷ್ಯನು ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿದ್ದಾನೆ, ಇವತ್ತಿನಿಂದ ಈ ಸ್ಥಳ ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿದೆ. ಈ ವಸ್ತುಗೋಸ್ಕರ ಕೂಡ ವಸ್ತುಗಳಿರ್ತಾವಲ್ಲ, ವಸ್ತುಗಳಾಗಿರ್ಬೋದು, ಸ್ಥಳ ಆಗಿರ್ಬೋದು, ಏನೇ ಆಗಿರ್ಬೋದು, ಇದು ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಿದೆ ಅಂತ ಹೇಳೋದಕ್ಕೆ ಅದನ್ನು ಎಣ್ಣೆ ಮೂಲಕ ಅಭಿಷೇಕ ಮಾಡುವಂಥದ್ದು ಅದು ನಡೀತು. ಒಬ್ಬ ಮನುಷ್ಯರನ್ನು ಅಭಿಷೇಕ ಮಾಡಬೇಕಾ, ಇಲ್ಲ ವಸ್ತುಗಳನ್ನು ಇದು ಮಾಡಬೇಕಾ? ಇವೆಲ್ಲ ಕೂಡ ದೇವ್ರಿಗೋಸ್ಕರ ಇದು ಪ್ರತಿಷ್ಠಿಸಲ್ಪಟ್ಟಿದೆ. ದೇವ್ರಿಗೋಸ್ಕರ ಈ ಮನುಷ್ಯನು ಪ್ರತಿಷ್ಠಿಸಲ್ಪಟ್ಟಿದ್ದಾನೆ, ನೇಮಿಸಲ್ಪಟ್ಟಿದ್ದಾನಂತೇಳಿ ಸಮಾಜದಲ್ಲಿ ಪರಿಚಯ ಮಾಡುವಂಥ ಈ ಸಮಯದಲ್ಲಿ ಸುಗಂಧ ತೈಲದ ಮೂಲಕ ಅಭಿಷೇಕ ಮಾಡ್ತಾರೆ. ಅದು ಅಭಿಷೇಕ. ಹೊಸ ಒಡಂಬಡಿಕೆಯಲ್ಲಿ ಅಭಿಷೇಕ ಯಾವಾಗ ಗೊತ್ತಾ? ಪ್ರತಿಯೊಬ್ಬರು ಗಮನಿಸಬೇಕು. ಹೊಸ ಒಡಂಬಡಿಕೆ ಕಾಲದಲ್ಲಿ ಅಭಿಷೇಕ ಯಾವಾಗುತ್ತೆ ಅಂತ ನೋಡುವಾಗ, ಯಾವಾಗ ದೀಕ್ಷಾ ಸ್ಥಾನ ಪಡ್ಕೊಳ್ತಾರೋ ಅವತ್ತೇ ಆ ಮನುಷ್ಯನಿಗೆ ಅಭಿಷೇಕ ನಡೆಯುತ್ತೆ ಪ್ರಿಯರೇ. ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ಒಂದು ರಹಸ್ಯವನ್ನು ಹೇಳ್ತಾ ಇದ್ದೀನಿ, ಏನು ಗೊತ್ತಾ? ಯಾವಾಗ ದೀಕ್ಷಾಸ್ಥಾನ ನೀನು ಪಡ್ಕೊಳ್ತೀಯೋ ಅವತ್ತು ನಿನಗೆ ಅಭಿಷೇಕ ಅಂದರೆ ಆ ದೀಕ್ಷಾಸ್ಥಾನ ಪಡ್ಕೊಳ್ಳುವಂಥ ಆ ಸಮಯದಲ್ಲಿ ದೈವ ಸೇವಕರು
ದೈವ ಸೇವಕರು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಎರಡನೇದಾಗಿ ಏನಪ್ಪ ಅಂದರೆ, ನೀವು ದೇವ್ರಿಗೋಸ್ಕರ ನಿಲ್ತೀರಾ, ದೇವರ ಸೇವೆ ನಿಮಿತ್ತವಾಗಿ ನಿಲ್ತೀರಾ ಪ್ರಾಣ ಇರೋ ತನಕಂತೇಳಿ ಅವತ್ತು ಕೇಳಿ, ಅವತ್ತು ಪ್ರಿಯರಾದ ದೇವ್ರ ಮಕ್ಕಳಿರ ದೇವ್ರಿಗೋಸ್ಕರ ಪ್ರತಿಷ್ಠಿಸ್ತಾರೆ. ದೀಕ್ಷಾಸ್ಥಾನ ಅಂದರೆ ಈ ದೀಕ್ಷಾಸ್ಥಾನ ಪಡ್ಕೊಂಡ್ಮೇಲೆ ಇವತ್ತಿನಿಂದ ನೀನು ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಿದ್ದೀಯಾ, ಇಂದಿನಿಂದ ನೀನು ದೇವ್ರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿದ್ದೀಯಾ, ಇವತ್ತಿಂದ ನೀನು ದೇವರ ಮಗಳು, ಇವತ್ತಿನಿಂದ ನೀನು ದೇವರಿಗೆ ಮಗನು, ಇವತ್ತಿನಿಂದ ನೀನು ದೇವ್ರಿಗೋಸ್ಕರ ಮೀಸಲಾಗಿದ್ದೀಯಾ, ದೇವರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿದ್ದೀಯ ಅಂತೇಳಿ ಅವತ್ತು ಪ್ರಿಯರಾದ ದೇವ್ರ ಮಕ್ಕಳಿರ ದೀಕ್ಷಾಸ್ಥಾನ ಕೊಡ್ತಾರಲ್ಲ, ಅವತ್ತು ದೇವ್ರಿಗೋಸ್ಕರ ನೇಮಿಸಿದ್ದಾರೆ. ಅಂದರೆ ಅವತ್ತೇ ಅವ್ರಿಗೇನಾಗಿದೆ ಗೊತ್ತಾ, ದೀಕ್ಷಾಸ್ಥಾನ ಆಗಿದೆ ಪ್ರಿಯರೇ. ಮತ್ತು ಕೆಲವರು ಕೂಗ್ತಾ ಇರ್ತಾರೆ, ಇವಾಗ ಪವಿತ್ರಾತ್ಮ ನಡೀತಾ ಇದ್ದಾನೆ, ಇವಾಗ ದೀಕ್ಷಾಸ್ಥಾನ ನಡೀತಾ ಇದೆ, ಇವಾಗ ಅಭಿಷೇಕ ನಡೀತಾ ಇದೆ ಅಂತೇಳಿ. ಬೆಂಕಿ ಅಭಿಷೇಕ ಅಂತ ಒಬ್ಬನಿಗೆ ಕೂಗ್ತಾನೆ, ಇನ್ನೊಬ್ಬನು ಅಭಿಷೇಕ 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 ಅಂತೇಳಿ ಮತ್ತೊಬ್ಬನಿಗೆ ಕೂಗ್ತಾನೆ. ತಪ್ಪಾಗಿ ಮಾಡಬಾರ್ದು. ಅದೆಲ್ಲ ಕೊನೆ ದಿನಗಳಲ್ಲಿದ್ದೀವಲ್ಲ, ಸರಿಪಡಿಸ್ಕೊಳ್ಬೇಕಲ್ಲ ಪ್ರಿಯರೇ. ಸರಿಪಡಿಸ್ಕೊಳ್ಳೋದು ಹೋದರೆ ಎಲ್ಲಿಗೆ ಹೋಗ್ತೀವಿ? ಎಲ್ಲಿಗೆ ನಮ್ಮ ಪ್ರಯಾಣ? ಸತ್ತ ಮೇಲೆ ನಾವೆಲ್ಲರೂ ಪರಲೋಕಕ್ಕೆ ಸೇರಬೇಕು. ಪರಲೋಕಕ್ಕೆ ಸೇರಬೇಕಾದ್ರೆ ಇವೆಲ್ಲ ತಿಳ್ಕೊಂಡಿರಬೇಕು. ಅದಕ್ಕೆ ನಾವು ವರ್ಷದಲ್ಲಿ 2 ಸಾರಿ ಬೈಬಲ್ ಸೆಮಿನಾರ್ ಏರ್ಪಾಟ್ ಮಾಡ್ತಾ ಇದ್ದೀವಿ. ಎರಡನೇದಾಗಿ ಪರೀಕ್ಷೆಯನ್ನು ಕೂಡ ಏರ್ಪಾಟ್ ಮಾಡ್ತೀವಿ. ಬೈಬಲ್ ಪರೀಕ್ಷೆ ಇದೆ ರೀ. ವರ್ಷದಲ್ಲಿ 2 ಸಾರಿ ಬೈಬಲ್ ಪರೀಕ್ಷೆಯನ್ನು ಏರ್ಪಾಟ್ ಮಾಡ್ತೀವಿ. ಪರೀಕ್ಷೆ ಬರಿಬೇಕು. ವಾಕ್ಯಗಳನ್ನು ಕಲಿಬೇಕಾದರೆ ಯೌವನಸ್ಥರಿಗೆ ಈ ಒಂದು ಅವಕಾಶವನ್ನು ತಂದೆಯಾದ ದೇವರು ಕಲ್ಪಿಸಿಕೊಟ್ಟಿದ್ದಾರೆ. ಇದನ್ನು ಅನೇಕರು ಸದ್ವಿನಿಯೋಗ ಮಾಡಿಕೊಳ್ತಾ ಇದ್ದಾರೆ. ಇವಾಗ ಅಪೋಸ್ತಲರಿಗೆ ಪವಿತ್ರ ಆತ್ಮನ ಮೂಲಕ ಅಭಿಷೇಕ ನಡೆಯುತ್ತೆ. ನೀರಿನ ಮೂಲಕ ಒಂದು ರೀತಿಯಲ್ಲಿ ಅಭಿಷೇಕ ಅಂದರೆ ದೀಕ್ಷಾಸ್ಥಾನ. ಎರಡನೇದಾಗಿ ಪವಿತ್ರ ಆತ್ಮನ ಮೂಲಕ ಸ್ಥಾನ ಆಗುತ್ತೆ, ಅಂದರೆ ಪವಿತ್ರ ಆತ್ಮನ ಮೂಲಕ ಅಭಿಷೇಕ. ಅದು ಯಾವಾಗ ಆಗುತ್ತೆ, ಹೇಗೆ ಅಪ್ಪ ಅಂತ ನೋಡುವಾಗ ಒಂದು ಸಾರಿ ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನದಿಂದ, ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಬೇರೆ ಬೇರೆ ಭಾಷೆಗಳಿಂದ ಮಾತನಾಡೋದಕ್ಕೆ ಪ್ರಾರಂಭಿಸಿದರು ಅಂತ ಪ್ರಿಯರೇ ಗಮನಿಸಬೇಕು. ಅಂದರೆ ಪವಿತ್ರ ಆತ್ಮನು ಬಂದ ಮೇಲೆ ಅನ್ಯ ಭಾಷೆಗಳನ್ನು ಮಾತನಾಡ್ತಾರೆ ಅವರು. ಯಾವ ಭಾಷೆಗಳನ್ನು ಮಾತನಾಡ್ತಾರೆ? ಅನ್ಯ ಭಾಷೆಗಳನ್ನು ಮಾತನಾಡುತ್ತಾರೆ. ಅನ್ಯ ಭಾಷೆಗಳಂದರೆ ಇವಾಗ ಬಾಯಿಗೆ ಬಂದ ಹಾಗೆ ಕೂಗಾಡ್ತಾರಲ್ಲ, ಅದಲ್ಲ. ಇದು ಕಲಿತು ಇವರು ಮಾತಾಡುವಂಥದ್ದು. ಈಗಿನ ಕಾಲದಲ್ಲಿ ನಾವು ಅನ್ಯ ಭಾಷೆಗಳನ್ನು ಮಾತನಾಡ್ತಾ ಇದ್ದೀವಿ ಅಂತೇಳಿ ಯಾರಾದರೂ ಹೇಳ್ತಾ ಇದ್ದಾರೆ ಅಂದರೆ ಅವರು ಪ್ರಾಕ್ಟೀಸ್ ಮಾಡಿದ್ದಾರೆ. ನೇರವಾಗಿ ದೇವರ ಆತ್ಮನು ಕೊಡುವಂಥದ್ದಲ್ಲ ಅದು. ನೇರವಾಗಿ ದೇವರ ಆತ್ಮನು ಕೊಡುವಂಥ ಭಾಷೆ ಅಲ್ಲ ಅದು. ಈ ಭೂಲೋಕದಲ್ಲಿ ಮಾತನಾಡುವಂಥ ಭಾಷೆಗಳಲ್ಲಿ ಕೆಲವು ಪದಗಳನ್ನು ಇವರು ಕಲ್ತ್ಕೊಂಡು ಇವರು ಮಾತಾಡ್ತಾರೆ. ಅದು ಅನ್ಯ ಭಾಷೆ ಅಂತೇಳಿ ಸಮಾಜಕ್ಕೆ ಸಾರಿ ತಪ್ಪು ದಾರಿಯಲ್ಲಿ ನಡೆಸ್ತಾ ಇದ್ದಾರೆ. ತಪ್ಪು ದಾರಿಯಲ್ಲಿ ಇಲ್ಲಿ ಅಪೋಸ್ತಲರು ಅನ್ಯ ಭಾಷೆಗಳನ್ನು ಮಾತನಾಡಿದ್ದಾರೆ. ಅನ್ಯ ಭಾಷೆಗಳಂದರೆ ಬೇರೆ ಬೇರೆ ಭಾಷೆಗಳು. ಬೇರೆ ಬೇರೆ ಭಾಷೆಗಳಂದರೆ ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು. ಈ ಭೂಮಿಯ ಮೇಲೆ ಅನೇಕ ಮಂದಿ ಇದ್ದಾರೆ. ಆ ಯೆರೂಸಲೇಮ್ ಪಟ್ಟಣದಲ್ಲಿ ವರ್ಷಕ್ಕೆ 1 ಸಾರಿ ಏನ್ರಿ ಪಂಚಾಶತಮ ಹಬ್ಬ ಬರುತ್ತೆ ರೀ. ಈ ಪಂಚಾಶತಮ ಹಬ್ಬ ಬಂದಾಗ ಯೆಹೂದ್ಯರು ಎಲ್ಲಿದ್ದರು ಅಂದರೆ ಬೇರೆ ಬೇರೆ ಪ್ರಾಂತಕ್ಕೆ ಹೋಗಿರ್ತಾರಲ್ಲ, ಬೇರೆ ಬೇರೆ ದೇಶಗಳಿಗೆ. ಯಾಕೆ ಹೋಗಿರ್ತಾರೆ? ವಲಸೆ ಹೋಗಿರ್ತಾರೆ. ಯಾಕೆ ಹೋಗ್ತಾರೆ? ದುಡಿದು ಸಂಪಾದನೆ ಮಾಡಿಕೊಳ್ಳೋದಕ್ಕೆ.
ಇದ್ದ ಊರಲ್ಲಿ ಇರದೆ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ. ಈಗಿನ ಕಾಲದಲ್ಲಿ ಕೂಡ ಬೇರೆ ಬೇರೆ ದೇಶಗಳಿಗೆ ಹೋಗಿ ಸಂಪಾದನೆ ಮಾಡಿಕೊಳ್ತಾರೆ. ನಮ್ಮ ಭಾರತ ದೇಶದಿಂದ ದುಬೈಗೆ ಹೋದವರಿದ್ದಾರೆ, ಅಮೇರಿಕಕ್ಕೆ ಹೋದವರಿದ್ದಾರೆ, ಲಂಡನ್ಗೆ ಹೋದವರಿದ್ದಾರೆ, ಮಲೇಷ್ಯಾಗೆ ಹೋದವರಿದ್ದಾರೆ, ಸಿಂಗಾಪುರ್ಗೆ ಹೋದವರಿದ್ದಾರೆ. ಇನ್ನು ಅನೇಕ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಸಂಪಾದನೆ ಮಾಡಿಕೊಂಡು ಮತ್ತೆ ಸ್ವದೇಶಕ್ಕೆ ಬಂದು ಭೂಮಿಗಳನ್ನು ಇಲ್ಲ ಹೊಲವನ್ನು ಮನೆಗಳನ್ನು ಪರ್ಚೇಸ್ ಮಾಡ್ಕೊಳ್ತಾ ಇರ್ತಾರೆ, ತಮ್ಮ ಕುಟುಂಬವನ್ನು ಪೋಷಣೆ ಮಾಡಿಕೊಳ್ತಾರೆ. ಓಕೆ, ಆಗಿನ ಕಾಲದಲ್ಲಿ ಕೂಡ ಯೆಹೂದ್ಯರು ಯೆರೂಸಲೇಮ್ ಪಟ್ಟಣವನ್ನು ಬಿಟ್ಟು ಬೇರೆ ಬೇರೆ ಪ್ರಾಂತಗಳಿಗೆ ಎಲ್ಲೆಲ್ಲೋ ಹೋಗಿರ್ತಾರೆ ಪ್ರಿಯರೇ. ವರ್ಷಕ್ಕೆ ಒಂದು ಸಾರಿ ಹಬ್ಬಕ್ಕೆ ಖಂಡಿತವಾಗಿ ಎಲ್ಲಿದ್ದರೂ ಅವರು ಒಂದು ಸ್ಥಳಕ್ಕೆ ಸೇರ್ತಾರೆ. ಹೊರಗಡೆ ದೇಶಕ್ಕೆ ಹೋದ ಮೇಲೆ ಅವರವ್ರ ಭಾಷೆ ಅಂದರೆ ಹುಟ್ಟಿದಂದಿನಿಂದ ಬೇರೆ ದೇಶದಲ್ಲಿ ಇರ್ತಾರೆ ನೋಡಿ, ಅಂದರೆ ಬೇರೆ ಬೇರೆ ಭಾಷೆಗಳನ್ನು ಕಲ್ತಿರ್ತಾರೆ. ಅದೇ ಭಾಷೆಗಳು ಅವರಿಗೆ ಹುಟ್ಟು ಭಾಷೆ ಆಗಿರುತ್ತೆ. ಆದ್ದರಿಂದ ಇಲ್ಲಿ ಪವಿತ್ರಾತ್ಮನ ಇಳಿದ ಮೇಲೆ ಹೊರಗಡೆ ಬಂದಂಥ ಬೇರೆ ಬೇರೆ ದೇಶಗಳಲ್ಲಿ ಇದ್ದಂಥ ಅವರ ಭಾಷೆಯಲ್ಲಿ ಇವರು ಮಾತಾಡ್ತಾರೆ. ಇವು ನಿಮಗೆ ಅರ್ಥ ಆಗಬೇಕಾದ್ರೆ ಮಲಯಾಳಂ, ತಮಿಳು, ಒಡಿಶಾ ಭಾಷೆ, ಮಹಾರಾಷ್ಟ್ರ ಎಲ್ಲರೂ ಸೇರಿ ಈ ಬೆಂಗಳೂರು ಪಟ್ಟಣಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ನಮ್ಮ ಭಾರತ ದೇಶದಲ್ಲಿ ಅನೇಕ ಭಾಷೆಗಳಿದೆ. ಅನೇಕ ಭಾಷೆಗಳಲ್ಲಿ ಕ್ರೈಸ್ತರಿದ್ದಾರಾ ಇಲ್ವಾ? ಅನೇಕ ಭಾಷೆಗಳಲ್ಲಿ ಕ್ರೈಸ್ತರಿದ್ದಾರೆ. ಇವರೆಲ್ಲರೂ ಕೂಡ ಬೆಂಗಳೂರು ನಮ್ಮ ಪಟ್ಟಣಕ್ಕೆ ಬಂದು ಇಲ್ಲಿ ಸಭೆ ಏರ್ಪಾటు ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ. ಅವರೆಲ್ಲರೂ ಇಲ್ಲಿಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಅವರೆಲ್ಲರಿಗೂ ಅರ್ಥ ಆಗುವಂಥ ಭಾಷೆಯಲ್ಲಿ ಮಾತಾಡಬೇಕು. ಇವಾಗ ನಾನು ಅನ್ಯ ಭಾಷೆ ಅಂದರೆ ಇವು ನನಗೆ ಬರೋದು ಕನ್ನಡ, ತೆಲುಗು ಬಿಟ್ಟರೆ ಬೇರೆ ಭಾಷೆ ಬರಲ್ಲ. ಇವಾಗ ಮಲಯಾಳಂ ಬಂದಿದ್ದಾರೆ, ತಮಿಳ್ದವರು ಬಂದಿದ್ದಾರೆ, ಹಿಂದಿ ಮಾತಾಡೋರು ಬಂದಿದ್ದಾರೆ, ಆಮೇಲೆ ಇನ್ನೇನಪ್ಪ ಅನೇಕ ಭಾಷೆಗಳನ್ನು ಮಾತಾಡೋರು ಟೋಟಲ್ ಭೂಲೋಕದಲ್ಲಿದ್ದಂಥ ಎಲ್ಲ ದೇಶದವರು ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲರಿಗೆ ನಾನು ಅವರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ನಾನು ಮಾತಾಡಬೇಕು. ಅದು ಅದ್ಭುತ, ಹೌದು ತಾನೆ? ಪವಿತ್ರಾತ್ಮನು ಇಲ್ಲಿ ಇಳಿದಿದ್ದಾನೆ ಅಪೋಸ್ತಲರ ಮಧ್ಯದಲ್ಲಿ ಪವಿತ್ರಾತ್ಮನು ಇಳಿದಿದ್ದಾನೆ. ಇಳಿದು ಇದೇ ಪ್ರಕಾರ ಭೂಲೋಕದಲ್ಲಿದ್ದಂಥ ಎಲ್ಲ ದೇಶದವರು ಬಂದಿದ್ದಾರೆ. ಅವರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಂದು 2-3 ಭಾಷೆ ಬಿಟ್ಟರೆ ಅನೇಕ ಭಾಷೆಗಳು ಬರಲ್ಲ ಪ್ರಿಯರೇ. ನಮ್ಮ ಹಾಗೆ ಪ್ರಿಯರಾದ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ, ಭೂಲೋಕದಲ್ಲಿ ಎಲ್ಲ ಭಾಷೆದವರು ಬಂದಾಗ ಅವರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಅವರ ಭಾಷೆಯಲ್ಲಿ ನಾನು ಮಾತಾಡಿದ್ರೆ ಅದು ಅನ್ಯ ಭಾಷೆವಾಗುತ್ತೆ ವಿನಃ ಕೂಗಾಡಿದ್ರೆ ಅನ್ಯ ಭಾಷೆ ಆಗಲ್ಲ. ಅದು ಮಾಯ ಭಾಷೆ, ಅದು ಮನುಷ್ಯರು ಕಲ್ತಿರುವಂಥ ಭಾಷೆ ಬಿಟ್ಟರೆ ಅದು ದೇವರು ಪ್ರತ್ಯೇಕವಾಗಿ ಪವಿತ್ರಾತ್ಮನು ಕೊಟ್ಟಂಥ ಭಾಷೆ ಅಲ್ವೇ ಅಲ್ಲ ಪ್ರಿಯರೇ. ಬೇಕಾದರೆ ಬೈಬಲನ್ನು ಪರಿಶೋಧನೆ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. ನಾನು ನಿಮ್ಮ ಮೇಲೆ ದ್ವೇಷ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ, ಯಾರ ಮೇಲೆ ನನಗೆ ದ್ವೇಷ ಇಲ್ಲ, ಯಾರ ಮೇಲೂ ನನಗೂ ಹಗೆ ಇಲ್ಲ. ತಪ್ಪು ನಡೀತಾ ಇದೆ, ವಾಕ್ಯದ ಪ್ರಕಾರ ತಪ್ಪು ಬೋಧನೆ ನಡೀತಾ ಇದೆ, ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಸರಿಪಡಿಸ್ಕೊಳ್ಳಲ್ಲ ನೀನು ಯಾರು ಕೇಳೋದಕ್ಕೆ ಅಂತ ಹೇಳಿದ್ರೆ ನಾನು ಒಂದೇ ಮಾತು ಹೇಳೋದು, ದೈವ ವಾಕ್ಯದ ಮೂಲಕ ಏನು ಗೊತ್ತಾ, ದೇವರ ಅಧಿಕಾರ ಕೊಟ್ಟಿದ್ದಾರೆ. ನನ್ನ ಭಕ್ತನಾಗಿರುವಂಥ ನೀನು ಖಂಡಿಸು, ಎಚ್ಚರಿಸು, ಬುದ್ಧಿ ಹೇಳು ಅಂತ ಹೇಳ್ತಾರೆ. ಖಂಡಿಸು, ದೇವರ ಮಾತು ಯಾರಿಗೆ ಕೊಟ್ಟಿದ್ದಾನೆ? ನಿಜವಾದ ಭಕ್ತರಿಗೆ ಕೊಟ್ಟಿರುವಂಥದ್ದು. ಯಾರು ಭಕ್ತರಿದ್ದಾರೋ, ಯಾರು ವಾಕ್ಯಾನುಸಾರವಾಗಿ ಬೋಧನೆ ಮಾಡ್ತಾರೋ, ವಾಕ್ಯಾನುಸಾರವಾಗಿ ವಿಧೇಯರಾಗಿ ದೇವರಿಗೆ ವಿಧೇಯರಾಗಿ ಭಯ ಭಕ್ತಿಯಿಂದ ಯಾರು ನಡೀತಾರೋ ಅವರಿಗೆ ದೇವರು ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರದ ಪ್ರಕಾರ ಏನಪ್ಪ ಅಂದರೆ ಖಂಡಿಸಬೇಕಂತೆ, ಎಚ್ಚರಿಸಬೇಕಂತೆ, ಬುದ್ಧಿ ಮಾತನ್ನು ಹೇಳಬೇಕಂತೆ. ಎಲ್ಲಿರುತ್ತೆ ಆ ಮಾತು ನೋಡ್ತೀರಾ? ಹೋಗಲಿ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ. ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಯಾವುದರಲ್ಲಿ? ದೇವರ ವಾಕ್ಯದಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು,
ಶ್ರಮೆಯನ್ನು ತಾಳಿಕೋ, ಸುವಾರ್ತಿಕನಾಗಿ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಅಂದರೆ 1ನೇ ಶತಮಾನದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ತಿಮೋಥಿಯನಿಗೆ ಈ ವಾಕ್ಯವನ್ನು ಹೇಳುವಂಥದ್ದು. ಅದೇ ಪ್ರಕಾರ ದೇವರು ಈ ಕಾಲದಲ್ಲಿ ಯಾರು ವಾಕ್ಯದ ಪ್ರಕಾರ ನಡೀತಾರೋ, ವಾಕ್ಯದ ಪ್ರಕಾರ ಜೀವಿಸ್ತಾರೋ ಅವರಿಗೆ ದೇವರು ಅಧಿಕಾರ ಕೊಟ್ಟಿರ್ತಾರೆ. ಖಂಡಿಸಂದರೆ ಮತ್ತೆ ಬಾಯಿಗೆ ಬಂದ ಕೂಗಾಡೋದಲ್ಲ, ಹೇಳಬೇಕು, ವಾಕ್ಯದ ಪ್ರಕಾರ ಹೇಳಬೇಕು, ಸರಿಪಡಿಸ್ಕೊಡ್ರಿ ಅಂತ ಹೇಳಬೇಕು. ಸರಿಪಡಿಸ್ಕೊಳ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ವಾಕ್ಯದ ಪ್ರಕಾರ ಇದ್ದದ್ದು ಇದ್ದಾಗಿ ಸಾರುವಂಥ ಜವಾಬ್ದಾರಿ ಪ್ರತಿ ಕ್ರೈಸ್ತರಿಗೆ ಇರುತ್ತೆ. ಒಂದು ವೇಳೆ ತಪ್ಪಾಗಿ ಬೋಧನೆ ಮಾಡಿದರೆ ಖಂಡಿಸ್ಬೇಕಂತ ಇರುತ್ತೆ, ಕೇಳದೆ ಹೋದರೆ ಬಿಡ್ರಿ ಅಂತ ಇರುತ್ತೆ, ಮತ್ತೇನಿಲ್ಲ. ಅದಕ್ಕೆ ನಾವು ಪ್ರಿಯರ ದೇವ್ರ ಮಕ್ಕಳಿರ ವಾಕ್ಯಕ್ಕೆ ವಿಧೇಯರಾಗಿ ಬೋಧನೆ ಮಾಡುವಂಥದ್ದು ಇಷ್ಟೇ. ಜಾಗ್ರತೆ ಪಡಿ, ಯಾಕೆಂದರೆ ನಾವೆಲ್ಲರೂ ಪರಲೋಕಕ್ಕೆ ಹೋಗಬೇಕಲ್ವ, ನಿತ್ಯ ಲೋಕವನ್ನು ಪಡ್ಕೊಳ್ಬೇಕು. ಆದ್ದರಿಂದ ಜಾಗ್ರತೆ. ಇಲ್ಲಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಪವಿತ್ರಾತ್ಮನು ಅವರಲ್ಲಿ ಇಳಿದಿದ್ದಾನೆ. ಇಳಿದ ಮೇಲೆ ಏನು ನಡೆದಿದೆ ಅಂತ ನೋಡುವಾಗ 5ನೇ ವಚನ 4ನೇ ವಚನ, ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಆಕಾಶದ ಕೆಳಗಿರುವ ಎಲ್ಲ ದೇಶದೊಳಗಿಂದ ಬಂದ ಸದ್ಭಕ್ತರಾದ ಯೆಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಅಂದರೆ ಭೂಲೋಕದಲ್ಲಿದ್ದಂಥ ಅನೇಕ ಮಂದಿ ಯೆಹೂದ್ಯರು ಅಲ್ಲಿ ಯೆರೂಸಲೇಮ್ ಪಟ್ಟಣಕ್ಕೆ ಬಂದಿದ್ದಾರಂತೆ. ಯೆರೂಸಲೇಮ್ ಪಟ್ಟಣಕ್ಕೆ ಯಾಕೆ? ಅದು ಪಂಚಾಶತಮ ಹಬ್ಬ ನಡೀತಾ ಇದೆ. ಆ ಹಬ್ಬ ನಡೆಯುವಂಥ ಆ ಸಮಯದಲ್ಲಿ ಇವರೆಲ್ಲರೂ ಬಂದಿದ್ದಾರೆ. ಅದೇ ಸಂದರ್ಭದಲ್ಲಿ ಅಪೊಸ್ತಲರು ಸುವಾರ್ತೆ ಸಾರ್ತಾ ಇದ್ದಾರೆ. ಯೇಸು ಕ್ರಿಸ್ತರ ಜನನ, ಮರಣ, ಪುನರುತ್ಥಾನ, ಈ ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದವರೆಗೆ ಬರೆಯಲ್ಪಟ್ಟಂಥ ಕೆಲವು ವಿಷಯಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಕೊನೆಯದಾಗಿ ಯೇಸು ಕ್ರಿಸ್ತರನ್ನು ಪರಿಚಯ ಮಾಡ್ತಾ ಇದ್ದಾರೆ. ಆ ಯೇಸು ಕ್ರಿಸ್ತರನ್ನು ಪರಿಚಯ ಮಾಡಬೇಕಾದ್ರೆ ಅಲ್ಲಿರುವಂಥ ಎಲ್ಲ ಭಾಷೆದವರಿಗೆ ಅರ್ಥ ಆಗಬೇಕು. ನಮ್ಮ ಹಾಗೆ ಮೈಕುಗಳಿಲ್ಲ. ಇವಾಗ ಈ ಕಾಲದಲ್ಲಿ ಏನ್ರಿ ಮೈಕುಗಳಿದೆ, ದೊಡ್ಡ ದೊಡ್ಡ ಬಾಕ್ಸ್ಗಳಿದೆ. ಅವ್ರ ಕೈಯಲ್ಲಿ ಮೈಕುಗಳಿಲ್ಲ, ಬಾಕ್ಸ್ಗಳಿಲ್ಲ, ಇವರೇ ನಿಂತ್ಕೊಂಡು ಕೂಗ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ದೇವರ ವಾಕ್ಯವನ್ನು ಸಾರ್ತಾ ಇದ್ದಾರೆ ಎಲ್ಲ ಭಾಷೆಗಳಲ್ಲಿ. ಅಂದರೆ ಅವರವರ ಭಾಷೆಗಳಲ್ಲಿ ಇವ್ರು ಮಾತಾಡ್ತಾರೆ. ಇವಾಗ ನೋಡಿ, ನನಗೆ ಪ್ರಿಯರ ದೇವ್ರ ಮಕ್ಕಳಿರ ಮಲಯಾಳಂ ಬರಲ್ಲ, ತಮಿಳು ಬರಲ್ಲ, ಒಂದು ಮಾತು ಬರಲ್ಲ. ಅದೇ ಪ್ರಕಾರ ಒಡಿಶಾ ಮಾತಿನಲ್ಲಿ ಒಂದು ಮಾತು ಬರಲ್ಲ, ಇನ್ನು ಬೇರೆ ಭಾಷೆಗಳು ಬರಲ್ಲ. ಆ ಭಾಷೆದವರು ಎಲ್ಲರೂ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ದೇವರ ಆತ್ಮನು, ಪವಿತ್ರ ಆತ್ಮನ ಇಳಿದಿದೆ ಅಂತ ತಿಳ್ಕೊಳ್ಳಿ. ಪವಿತ್ರ ಆತ್ಮನ ಇಳಿದು ಆ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಅಂದರೆ ಅನ್ಯ ಭಾಷೆಗಳನ್ನು ಮಾತನಾಡುವಂಥ ವರವನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಕೊಟ್ಟಾಗ ಅವರೆಲ್ಲರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಮಾತಾಡಿದ್ರೆ ಅದೂ ಅದ್ಭುತ. ಒಂದು ಕ್ಷಣದಲ್ಲಿ, ಅಂದರೆ ಈಗಿನ ಕಾಲದಲ್ಲಿ ಇಂಗ್ಲೀಷ್ 3 ತಿಂಗಳಲ್ಲಿ ಇಂಗ್ಲೀಷ್ ಭಾಷೆಯನ್ನು ಕಲಿಸ್ತೀವಿ, 3 ತಿಂಗಳಲ್ಲಿ ಹಿಂದಿ ಭಾಷೆಯನ್ನು ಕಲಿಸ್ತೀವಿ, 3 ತಿಂಗಳಲ್ಲಿ ಕೇರಳ ಭಾಷೆಯನ್ನು ಕಲಿಸ್ತೀವಿ, 3 ತಿಂಗಳಲ್ಲಿ ಅಂತ ಹೇಳ್ತಾರೆ. ಅಂದರೆ 3 ತಿಂಗಳ ಕಲಿಬೇಕಾ? ಕಲ್ತರೂ ಬೇಗ ಬರುತ್ತಾ? ಬರಲ್ಲ. ಒಂದು ವೇಳೆ ಕಲ್ತರೆ 2-3 ಮಾತು, ಒಂದು ವೇಳೆ ಕಲ್ತರೆ ಒಂದು 4 ಮಾತುಗಳನ್ನು ಕಲಿಬೋದು 3 ತಿಂಗಳಲ್ಲಿ 2 ತಿಂಗಳಲ್ಲಿ. ಪೂರ್ತಿ ಕಲಿಯೋಕ್ಕಾಗುತ್ತಾ? ಬೈಬಲ್ ವಾಕ್ಯವನ್ನು ಹಿಡಿದುಕೊಂಡು ಓದೋಕ್ಕಾಗತ್ತಾ? ಮಾತನಾಡೋಕ್ಕಾಗುತ್ತಾ? ಅಪೊಸ್ತಲರು, ಪ್ರಿಯರಾದ ದೇವರ ಮಕ್ಕಳಿರ, ದೇವರ ವಾಕ್ಯವನ್ನು ಸಾರಬೇಕು. ದೇವರ ವಾಕ್ಯವನ್ನು ಸಾರಬೇಕಾದರೆ ಅವರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಸಾರಬೇಕು. ಅದಕ್ಕೆ ಪವಿತ್ರಾತ್ಮನ ಇಳಿದ ಮೇಲೆ ಅವರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಸಾರಿದ್ದಾರೆ ಇವರು ಅಪೊಸ್ತಲರು. ಅವರಿಗೆ ಬಂದಂಥ ಜನರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಸಾರಿದ್ದಾರೆ. ಕೇಳಿದ ಮೇಲೆ ಅವರೆಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಅಲ್ಲಿದ್ದಂಥ ಪ್ರಜೆಗಳು ಆಶ್ಚರ್ಯ ಪಡ್ತಾ ಇದ್ದಾರೆ. ನೋಡಿ ಒಂದು ಸಾರಿ 5ನೇ ವಚನ, ಆಕಾಶದ ಕೆಳಗಿರುವ ಎಲ್ಲ ದೇಶದೊಳಗಿಂದ ಬಂದ ಸದ್ಭಕ್ತರಾದ ಯೆಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡೋದನ್ನು ಕೇಳಿ ಭ್ರಮೆಗೊಂಡರು. ಅಂದರೆ ಅಲ್ಲಿರುವಂಥ ಜನರು ಆಶ್ಚರ್ಯಪಡ್ತಾ, ಇವರೇನಪ್ಪ ನಮ್ಮ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಇವರು ನಮ್ಮ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರಲ್ಲ ಅಂತೇಳಿ ಅಲ್ಲಿರುವಂಥ ಎಲ್ಲ ಜನರು ಆಶ್ಚರ್ಯ ಪಡ್ತಾ ಇದ್ದಾರೆ, ಭ್ರಮೆಗೊಳಗಾಗ್ತಾ ಇದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ ಅವರೆಲ್ಲರೂ.
ಅವರೆಲ್ಲರೂ ಅಪೊಸ್ತಲರು ಅನ್ಯ ಭಾಷೆಗಳನ್ನು ಮಾತನಾಡುವಾಗ ಅವರೆಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಎಷ್ಟು ಜನ ಬಂದಿದ್ದಾರೆ, ಯಾವ ಯಾವ ಭಾಷೆಗಳನ್ನು ಮಾತನಾಡೋರು ಬಂದಿದ್ದಾರೆ ಅಂತ ನೋಡುವಾಗ ಕೆಳಗಡೆ ಮಾತನ್ನು ಪರಿಶೋಧನೆ ಮಾಡಿ, ಮತ್ತೊಂದು ಸಾರಿ ಪರಿಶೋಧನೆ ಮಾಡಿ 6ನೇ ವಚನದಿಂದ, ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಹೀಗೋ ಮಾತಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸಪತೋಮ್ಯ, ಯೂದಾಯ, ಕಪ್ಪದೋಕ್ಯ, ಪೊಂತ್ಯ, ಆಸ್ಯ, ಪೃಗ್ಯ, ಪಂಪುಲ್ಯ, ಐಗುಪ್ತ್ಯ, ಕುರೇನಿಯ, ಮಗ್ಗಲಲ್ಲಿರುವ ಲಿಬ್ಯ, ಆ ಸೀಮೆಗಳಲ್ಲಿ ವಾಸವಾಗಿರುವವರು, ರೋಮಾಪುರದಿಂದ ಬಂದು ಇಳಿದಿರುವ ಯೆಹೂದ್ಯರು, ಯೆಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರೇಬಿಯರು ಆಗಿರುವ ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ಕಾರ್ಯಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಎಲ್ಲರೂ ಬೆರಗಾಗಿ ಕಳವಳಗೊಂಡರು. ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ನೋಡಿದ್ರ, ಅರ್ಥ ಆಗುತ್ತೆ ಪ್ರಿಯರೇ. ಇವರು ಅಪೊಸ್ತಲರು ದೇವರ ಆತ್ಮವನ್ನು ಪಡ್ಕೊಂಡ ಮೇಲೆ ಅನ್ಯ ಭಾಷೆಗಳನ್ನು ಮಾತನಾಡಿದ್ದಾರೆ. ಅಂದರೆ ಪ್ರಪಂಚ ದೇಶದಲ್ಲಿ ಎಲ್ಲ ಭಾಷೆದವರು ಅಲ್ಲಿ ಬಂದು ನಿಂತ್ಕೊಂಡಾಗ ಅವರೆಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಇವರು ದೇವರ ಮಹತ್ ಕಾರ್ಯಕ್ರಮಗಳನ್ನು ಕುರಿತು ವಿವರಿಸ್ತಾ ಇದ್ದಾರೆ. ದೇವರ ಮಹತ್ ಕಾರ್ಯಕ್ರಮಗಳನ್ನು ಕುರಿತು ಇವರು ಮಾತನಾಡುತ್ತಿದ್ದಾರೆ. ಇವರು ಅಲ್ಲಿರುವಂಥ ಎಲ್ಲ ಪ್ರಜೆಗಳು, ಎಲ್ಲ ಭಾಷೆದವರು ಇದೇನು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತನಾಡ್ತಾ ಇದ್ದಾರಲ್ಲ ಅಂಥೇಳಿ ಆಶ್ಚರ್ಯ ಪಡ್ತಾ ಇದ್ದಾರೆ, ಬೆರಗಾಗ್ತಾ ಇದ್ದಾರೆ. ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರೇ. ಅಂದರೆ ಅಲ್ಲಿ ನಡೆದಿರುವಂಥದ್ದು ಏನಪ್ಪ ಅಂದರೆ ಪವಿತ್ರಾತ್ಮನಿದ್ದಾನೆ, ಪವಿತ್ರಾತ್ಮನ ಮೂಲಕ ಅವರು ಅನ್ಯ ಭಾಷೆಗಳನ್ನು ಮಾತನಾಡಿದ್ದಾರೆ. ಅದು 1ನೇ ಶತಮಾನದಲ್ಲಿ ಪವಿತ್ರಾತ್ಮನನ್ನು ಪಡೆದವರು, ಪವಿತ್ರಾತ್ಮನ ವರಗಳನ್ನು ಪಡೆದವರು ಅದ್ಭುತಗಳನ್ನು ಮಾಡಿದ್ದಾರೆ, ಸೂಚಕ ಕ್ರಿಯೆಗಳನ್ನು ಮಾಡಿದ್ದಾರೆ, ಮಹತ್ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಅನ್ಯ ಭಾಷೆಗಳನ್ನು ಮಾಡಿದ್ದಾರೆ, ಸುವಾರ್ತೆಯನ್ನು ಸಾರಿದ್ದಾರೆ, ಕೊನೆಯದಾಗಿ ದೇವ್ರಿಗೋಸ್ಕರ ಆ ಪ್ರಾಣತ್ಯಾಗ ಮಾಡಿದ್ದಾರೆ. ಮತ್ತೊಂದು ಮಾತನ್ನು ಹೇಳಬೇಕಾದ್ರೆ ಸತ್ಯವೇದ ಗ್ರಂಥವನ್ನು ಬರೆದಿದ್ದಾರೆ ಅವರು. ಸತ್ಯವೇದ ಗ್ರಂಥದ ಸುರುಳಿಯನ್ನು, ಅಂದರೆ ಚರ್ಮದ ಕಾಗದ ಪ್ಯಾಪಿರೆಸ್ ಎಂಬುವಂಥ ಕಾಗದದಲ್ಲಿ ವಾಕ್ಯಗಳನ್ನು ಬರೆದಿದ್ದಾರೆ ಪವಿತ್ರಾತ್ಮನ ಪ್ರೇರಣೆಯಿಂದ. ಅಂದರೆ ಅವರಲ್ಲಿ ಪವಿತ್ರಾತ್ಮನ ಇರುವುದರಿಂದ ಗ್ರಂಥಗಳನ್ನು ಬರೆದಿದ್ದಾರೆ. ಸತ್ಯ ಎಂದರೆ ಸುವಾರ್ತೆ, ಮಾರ್ಕನ ಬರೆದು ಸುವಾರ್ತೆ, ಲೂಕನ ಬರೆದು ಸುವಾರ್ತೆ, ಮತ್ತಾಯನ ಬರೆದು ಸುವಾರ್ತೆ, ಆಮೇಲೆ ಯೋಹಾನನ ಬರೆದು ಸುವಾರ್ತೆ, ಅಪೊಸ್ತಲರ ಕೃತ್ಯಗಳು, ಇವೆಲ್ಲ ಬರೆದಿದ್ದಾರೆ. ಅಂದರೆ ಹೇಗೆ? ಪವಿತ್ರಾತ್ಮನ ಪ್ರೇರಣೆಯಿಂದ. ಪವಿತ್ರಾತ್ಮನ ಬಂದದರಿಂದ, ಪವಿತ್ರಾತ್ಮನ ಅವರ ಹೃದಯದಲ್ಲಿ ಸ್ಥಾನ ಕೊಟ್ಟಿರುವುದರಿಂದ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಗ್ರಂಥವನ್ನು ಬರೆದಿದ್ದಾರೆ ಅವರು. ಹೃದಯದಲ್ಲಿ ಯಾರಿದ್ದಾರೆ? ಪವಿತ್ರಾತ್ಮನು. ಅದಕ್ಕೆ ನೋಡಿ, ಆ ಮಾತಿಗೆ ಸಂಬಂಧಪಟ್ಟ ಒಂದು ವಚನವನ್ನು ನೋಡೋಣ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಿಂದ, ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ಪ್ರವಾದನೆ ವಾಕ್ಯವು ನಮಗೆ ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕಂಥದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕೆಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. 2ನೇದಾಗಿ ಗ್ರಂಥವನ್ನು ಬರೆದರು. ಅಂದರೆ ಪವಿತ್ರಾತ್ಮನ ಮೂಲಕ ದೇವರಿಂದ ಹೊಂದಿದ್ದನ್ನೇ ಇವರು ಮಾತನಾಡಿದ್ದಾರೆ, ಗ್ರಂಥವನ್ನು ಬರೆದಿದ್ದಾರೆ. ಮೋಶೆ ಯಾರ ಮೂಲಕ? ದೇವರ ಮೂಲಕ, ಪವಿತ್ರಾತ್ಮನ ಮೂಲಕ ಮಾತಾಡಿದ್ದಾರೆ. 2ನೇದಾಗಿ ಗ್ರಂಥದ ಸುರುಳಿಯನ್ನು ಬರೆದಿದ್ದಾರೆ. ಯೆಹೋಶುವ, ಆನಂತರ ಪ್ರವಾದಿಗಳು,
ಅನೇಕ ಮಂದಿ ಇದ್ದಾರಲ್ಲ ಹಳೆ ಒಡಂಬಡಿಕೆ ಅವರು, ಹೊಸ ಒಡಂಬಡಿಕೆಯಲ್ಲಿ ಭಕ್ತರು, ಇವರು ಕೂಡ ಏನಪ್ಪ ಅಂದರೆ ಏನ್ರಿ ಪವಿತ್ರಾತ್ಮನ ಪ್ರೇರಣೆ ಮೂಲಕ ಅವರು ಗ್ರಂಥವನ್ನು ಬರೀತಾರೆ. ಅಂದರೆ ಪವಿತ್ರಾತ್ಮನ ಬಂದರೆ ಏನಾಗ್ತದೆ, 1ನೇ ಶತಮಾನದಲ್ಲಿ ಪ್ರತ್ಯೇಕವಾದಂಥ ವರಗಳವರಿಗೆ ಪ್ರತ್ಯೇಕವಾದಂಥ ವರಗಳು ಕೊಡಲ್ಪಟ್ಟಿದೆ, ಪ್ರತ್ಯೇಕವಾದಂಥ ವರಗಳು ಕೊಡಲ್ಪಟ್ಟಿದೆ. ಅನ್ಯ ಭಾಷೆಗಳನ್ನು ಮಾತನಾಡುವಂಥ ವರಗಳು 1ನೇ ಶತಮಾನದಲ್ಲಿ ಅಪೊಸ್ತಲರಿಗೂ ಕ್ರೈಸ್ತರಿಗೂ ಕೊಡಲ್ಪಟ್ಟಿತ್ತು. ಎರಡನೇದಾಗಿ ಅದ್ಭುತಗಳನ್ನು ಮಾಡುವಂಥ ವರಗಳು. ಅದ್ಭುತ ಮಾಡುವಂಥ ವರಗಳಂದರೆ, ಅದ್ಭುತ ಅಂದರೆ ಒಂದೇ ಒಂದು ಕ್ಷಣದಲ್ಲಿ ಸತ್ತವರನ್ನು ಬದುಕಿಸುವಂಥ ವರ, ಕೈಕಾಲು ಇಲ್ಲದಂಥ ಕುಂಟರಿಗೂ ಅಂಗವಿಕಲರಿಗೂ ವಾಸಿ ಮಾಡುವಂಥ ವರ, ನಿವಾರಣೆ ಮಾಡುವಂಥ ವರ ಏನ್ರಿ, ಒಂದೇ ಒಂದು ಕ್ಷಣದಲ್ಲಿ ಅಂಥ ವರ ಅವರಿಗೆ ಕೊಡಲ್ಪಟ್ಟಿದ್ದು. ಒಂದೇ ಒಂದು ಕ್ಷಣದಲ್ಲಿ ವಾಸಿ ಮಾಡುವಂಥ ವರವು. ಅದೇ ಪ್ರಕಾರ ಗ್ರಂಥವನ್ನು ಬರೆಯುವಂಥ ವರವು, ಗ್ರಂಥವನ್ನು ಬರೆಯುವಂಥ ವರವು ಬರೆದಿದ್ದಾರೆ, ಸುವಾರ್ತೆ ಮಾಡಿದ್ದಾರೆ, ಅದ್ಭುತಗಳನ್ನು ಮಾಡಿದ್ದಾರೆ, ಅನ್ಯ ಭಾಷೆಗಳನ್ನು ಮಾತನಾಡಿದ್ದಾರೆ. ಪವಿತ್ರ ಆತ್ಮನನ್ನು ಪಡೆದ ಮೇಲೆ ಅವರ ಬಳಿಯಲ್ಲಿ ಹೀಗೆ ನಡೆದಿದೆ. ಅದೇ ಪ್ರಕಾರ ನಮ್ಮ ಬಳಿಯಲ್ಲಿ ಕೂಡ ಅನ್ಯ ಭಾಷೆಗಳನ್ನು ಮಾತನಾಡುವಂಥ ವರ ಇರುತ್ತಾ? ಈಗಿನ ಕಾಲದಲ್ಲಿ, ಅವರ ಕಾಲದಲ್ಲಿ ಗ್ರಂಥ ಇರಲಿಲ್ಲ. ಅಪೊಸ್ತಲರ ಕಾಲದಲ್ಲಿ ಗ್ರಂಥ ಇತ್ತಾ? ಅಪೊಸ್ತಲರು ಸುವಾರ್ತೆ ಮಾಡುವಂಥ ಕಾಲದಲ್ಲಿ ನಮ್ಮ ಹಾಗೆ ಅಪೊಸ್ತಲರ ಗ್ರಂಥ ಇತ್ತಾ? ಮತ್ತಾಯನ ಬರೆದು ಸುವಾರ್ತೆ ಇತ್ತಾ? ಲೂಕನ ಬರೆದು ಸುವಾರ್ತೆ ಇತ್ತಾ? ಅಪೊಸ್ತಲರು ಸುವಾರ್ತೆ ಮಾಡ್ತಾ ಇದ್ದಾರಲ್ಲ ಪ್ರಿಯರೇ, 2ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಲ್ಲ ಅಪೊಸ್ತಲರ ಕೃತ್ಯಗಳಲ್ಲಿ. ಅವರು ಸುವಾರ್ತೆ ಮಾಡುವಂಥ ಸಮಯದಲ್ಲಿ ಲೂಕನ ಬರೆದ ಸುವಾರ್ತೆ ಇತ್ತಾ? ಯೋಹಾನ್ ಬರೆದ ಸುವಾರ್ತೆ ಅನ್ನುವಂಥ ಪುಸ್ತಕ ಇತ್ತಾ? ಗ್ರಂಥದ ಸುರುಳಿ ಇತ್ತಾ? ಇಲ್ಲ. ಮತ್ತಾಯನ ಬರೆದ ಸುವಾರ್ತೆ ಇತ್ತಾ? ಇಲ್ಲ. ಮಾರ್ಕನ ಬರೆದ ಸುವಾರ್ತೆ ಇತ್ತಾ? ಇಲ್ಲ. ಅಪೊಸ್ತಲರ ಕೃತ್ಯಗಳು ಇತ್ತಾ? ಇಲ್ಲ ಪ್ರಿಯರೇ. ಇವರು ಸುವಾರ್ತೆ ಪ್ರಾರಂಭ ಮಾಡಿ, ಸಭೆಯನ್ನು ಪ್ರಾರಂಭ ಮಾಡಿ ಅನೇಕ ವರ್ಷಗಳಿಗೆ ಸತ್ಯವೇದ ಗ್ರಂಥ ಬರೀತಾರೆ ಪ್ರಿಯರವರು. 33ರಲ್ಲಿ ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ, 1ನೇ ಶತಮಾನ 30ರಲ್ಲಿ ಯೇಸು ಕ್ರಿಸ್ತನ ಮರಣ ಒಂದು ಪರಲೋಕಕ್ಕೆ ಹೋಗ್ತಾರೆ. ಹೋದ ಮೇಲೆ ಕೆಲವು ದಿನಗಳು ಅಂದರೆ 40, ಯೇಸು ಕ್ರಿಸ್ತರ ಪರಲೋಕಕ್ಕೆ ಹೋದ ಮೇಲೆ 40 ದಿನಗಳಲ್ಲಿ ಪವಿತ್ರಾತ್ಮನ ವರವನ್ನು ಪಡ್ಕೊಳ್ತಾರೆ. ಪಡ್ಕೊಂಡು ಸುವಾರ್ತೆಯನ್ನು ಪ್ರಾರಂಭ ಮಾಡ್ತಾರೆ. ಅವರು ಸುವಾರ್ತೆಯನ್ನು ಪ್ರಾರಂಭ ಮಾಡ್ತಾರೆ, ಸಭೆಯನ್ನು ಸ್ಥಾಪನೆ ಮಾಡ್ತಾರೆ, ಅನೇಕ ಅದ್ಭುತಗಳು, ಅನೇಕ ಸೂಚಕ ಕ್ರಿಯೆಗಳು. 30ರಲ್ಲಿ ಕ್ರಿಸ್ತ ಶಕ 30ರಲ್ಲಿ ಸುವಾರ್ತೆ ಪ್ರಾರಂಭ ಮಾಡಿದಾಗ, ಯೇಸು ಕ್ರಿಸ್ತರ ಸಭೆಯನ್ನು ಸ್ಥಾಪನೆ ಮಾಡಿದಾಗ, ಆ ಕಾಲದಲ್ಲಿ ಗ್ರಂಥ ಏನಾದರೂ ಇತ್ತಾ ಅಂದರೆ, ಹೊಸ ಒಡಂಬಡಿಕೆ ಏನಾದರೂ ಇದೆಯಾ? ಹೊಸ ಒಡಂಬಡಿಕೆ ಇಲ್ಲ. ಅವರು ಸುವಾರ್ತೆ ಪ್ರಾರಂಭ ಮಾಡ್ತಾರೆ, ಅದ್ಭುತಗಳನ್ನು ಸೂಚಕ ಕ್ರಿಯೆಗಳನ್ನು ಇವೆಲ್ಲ ಮಾಡ್ತಾರೆ. ಕೊನೆಯದಾಗಿ ಏನ್ರಿ, ಕ್ರಿಸ್ತ ಶಕ 45ರಲ್ಲಿ ಯಾಕೋಬನ ಬರೆದ ಪತ್ರಿಕೆ, ಆನಂತರ ಪೌಲನ ಪತ್ರಿಕೆಗಳು, ಆನಂತರ ಏನ್ರಿ ಸುವಾರ್ತೆಗಳು, ಸುವಾರ್ತೆ ಇದೆಯಲ್ಲ, ಮತ್ತೇನು ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ, ಯೋಹಾನ್ ಬರೆದ ಸುವಾರ್ತೆ, ಅಪೊಸ್ತಲರ ಕೃತ್ಯಗಳು, ಇವೆಲ್ಲ ಪುಸ್ತಕಗಳು ಬರೆಯಲ್ಪಡ್ತವೆ. ಪ್ರಕಟಣೆ ಗ್ರಂಥ ಕ್ರಿಸ್ತ ಶಕ 95ರಲ್ಲಿ ಬರೆಯಲ್ಪಡುತ್ತೆ. ಇದೆಲ್ಲ ಸಂಪೂರ್ಣವಾಗುತ್ತೆ. ಸಂಪೂರ್ಣ ಆದಮೇಲೆ ನಾವೇನು ಮಾಡಬೇಕಿವಾಗ? ಈ ಗ್ರಂಥವನ್ನು ಓದಿ ಅವರ ಮಧ್ಯದಲ್ಲಿ ನಡೆದಿರುವಂಥ ಅದ್ಭುತಗಳನ್ನು, ಸೂಚಕ ಕ್ರಿಯೆಗಳನ್ನು ತಿಳ್ಕೊಂಡು, ಪವಿತ್ರಾತ್ಮನ ಬಗ್ಗೆ, ದೇವರ ಬಗ್ಗೆ, ಯೇಸು ಕ್ರಿಸ್ತರ ಬಗ್ಗೆ ತಿಳಿದುಕೊಂಡು ಭಕ್ತಿಯಿಂದ ಈ ಲೋಕದಲ್ಲಿ ನಡಿಬೇಕು. ಅದನ್ನು ಬಿಟ್ಟು ಯಾತಕ್ಕಾಗಿ ಈ ಲೋಕದಲ್ಲಿ ಪ್ರಯಾಸ ಪಡ್ತಾ ಇದ್ದೀವಿ ಒಂದು ಸಾರಿ ಯೋಚನೆ ಮಾಡಿ ಪ್ರಿಯರೇ. ಅವರಲ್ಲಿ ಪವಿತ್ರಾತ್ಮನ ಇಳಿದಿರೋದರಿಂದ ಈಗ ಬೆಂಕಿ ಇಳಿತಾ ಇದೆ, ಪವಿತ್ರಾತ್ಮ ಇಳಿತಾ ಇದ್ದಾನೆ, ಇವನು ಸುಳ್ಳು ಬೋಧಕ. ಇವನು ಆ ಕಾಲದಲ್ಲಿ ಇಳಿದಿದ್ದಾನೆ, ಈ ಕಾಲದಲ್ಲಿ ಯಾಕೆ ಇಳಿತಾನೆ? ಆಲ್ರೆಡಿ ಇಳಿದಿದ್ದಾನೆ ಆತನು. ಪವಿತ್ರಾತ್ಮನ ಇಳಿದಿದ್ದಾನೆ ಆತನು. ಪವಿತ್ರಾತ್ಮನೇ ಇಳಿದಿದ್ದಾನೆ, ಮತ್ತೆ ಇಳಿತಾನ? ಯಾವನೋ ಬುಡುಬುಡಿಕೆ ಬೋಧಕನು ಬಂದು ಬೋಧನೆ ಮಾಡಿದ್ರೆ ಇಳಿತಾನ ಪವಿತ್ರಾತ್ಮನು? ನಿನ್ನ ಮಾತನ್ನು ಕೇಳ್ತಾನೆ, ನೀನೇ ದೊಡ್ಡ ಕಳ್ಳ, ಸುಳ್ಳು ಬೋಧಕನಾಗಿರುವಂಥ ನೀನು ನಿನ್ನ ಮಾತನ್ನು ಕೇಳಿ ಪವಿತ್ರಾತ್ಮನ ಇಳಿತಾನ? ಯಾವನು ಹೇಳ್ದ? ಎಲ್ಲಿ ಕಲ್ತಿದ್ದೀರಾ? ಸರಿಪಡಿಸ್ಕೊಳ್ಳೋದಾದರೆ ಕಠಿಣವಾದ ತೀರ್ಪಾಗುತ್ತೆ ಸಹೋದರ.
ಆಲ್ರೆಡಿ ಪವಿತ್ರಾತ್ಮನು ಇದ್ದಾನೆ. ನಮ್ಮಲ್ಲಿ ಯಾವಾಗ ಬರ್ತಾನೆ ಪವಿತ್ರಾತ್ಮನು? ನಮ್ಮಲ್ಲಿ ಯಾವಾಗ ಬರ್ತಾನೆ ಪವಿತ್ರಾತ್ಮನು ಅಂತ ನೋಡುವಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯಕ್ಕೆ ಬನ್ನಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದಿವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು. ಅಂದರೆ ಯಾವಾಗ ದೀಕ್ಷಾ ಸ್ನಾನವನ್ನು ಪಡ್ಕೊಳ್ತೀವೋ ಆವಾಗ ಪವಿತ್ರಾತ್ಮನ ದಾನವನ್ನು ಪಡ್ಕೊಳ್ತೀವಿ, ಪವಿತ್ರಾತ್ಮನನ್ನು ಪಡ್ಕೊಳ್ತೀವಿ. ಯಾವಾಗ ದೀಕ್ಷಾಸ್ನಾನ ಪಡ್ಕೊಳ್ತೀವೋ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ, ಆವಾಗ ಪವಿತ್ರಾತ್ಮನ ದಾನವನ್ನು ಪಡ್ಕೊಳ್ತೀವಿ. ಒಂದು ವೇಳೆ ದೀಕ್ಷಾಸ್ನಾನ ಪಡ್ಕೊಂಡಿಲ್ಲ ಅಂದರೆ ಪವಿತ್ರಾತ್ಮನ ದಾನ ಇಲ್ಲ, ಇನ್ನು ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ಬಂದಿಲ್ಲ ಅಂತ ಅರ್ಥ. ಯಾವಾಗ ದೀಕ್ಷಾಸ್ನಾನ ಪಡ್ಕೊಳ್ತೀವೋ ನಮ್ಮ ತಪ್ಪುಗಳನ್ನು, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು, ಅಂದರೆ ದೇವರು ನಮ್ಮ ಹೆತ್ತ ತಂದೆ, ಯೇಸು ಕ್ರಿಸ್ತನು ನನ್ನ ಒಡೆಯನು, ನನ್ನ ರಕ್ಷಕನು, ಪಾಪ ವಿಮೋಚಕನು, ಸ್ವಂತ ರಕ್ಷಕನು ಅಂತೇಳಿ ಅಂಗೀಕರಿಸ್ತೀವೋ, ಅಂಗೀಕರಿಸಿ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ನಾನ ಪಡ್ಕೊಳ್ತೀವೋ ಆವಾಗ ನಮ್ಮಲ್ಲಿ ಪವಿತ್ರಾತ್ಮನು ಬರ್ತಾರೆ. ನಮ್ಮಲ್ಲಿ ಪವಿತ್ರಾತ್ಮನು ಬಂದ ಮೇಲೆ ಆ ಪವಿತ್ರಾತ್ಮನ ಅನುಸಾರವಾಗಿ ನಾವು ನಡೀತಾ ಇದ್ದೀವಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. 1ನೇ ಶತಮಾನದಲ್ಲಿ ಅವರಲ್ಲಿ ನಡೆದಿರುವಂಥದ್ದು ಬೇರೆ, 1ನೇ ಶತಮಾನದಲ್ಲಿ ಅವರ ಮಧ್ಯದಲ್ಲಿ ನಡೆದಿದೆಯಲ್ಲ ಆ ಕಾರ್ಯಕ್ರಮ ಬೇರೆ. ಯಾಕೆಂದರೆ ಸತ್ಯವೇದ ಗ್ರಂಥವನ್ನು ಪೂರ್ತಿ ಮಾಡೋದಿತ್ತು. ಅವರ ಮಧ್ಯದಲ್ಲಿ ಅದ್ಭುತಗಳು, ಸೂಚಕ ಕ್ರಿಯೆಗಳು, ಮಹತ್ ಕಾರ್ಯಕ್ರಮಗಳನ್ನು ಮಾಡಿ ಈ ಗ್ರಂಥವನ್ನು ಸಂಪೂರ್ಣವಾಗಿ ಬರೆಸಿದ ಮೇಲೆ ಇವಾಗ ಪ್ರತಿಯೊಬ್ಬರಿಗೆ ಹೇಳೋದೇನಪ್ಪ ಅಂದರೆ ಈ ಸತ್ಯವೇದ ಗ್ರಂಥವನ್ನು ನಂಬಬೇಕು ಅಂತ ಹೇಳ್ತಾರೆ. ದೇವರ ವಾಕ್ಯಗಳನ್ನು ಒಪ್ಪಬೇಕು. ಯೇಸು ಕ್ರಿಸ್ತರನ್ನು ಒಪ್ಪಿಕೊಳ್ಳುವಂಥದ್ದು ಅಂದರೆ ದೇವರ ವಾಕ್ಯಗಳನ್ನು ಒಪ್ಪಿಕೊಳ್ಳುವಂಥದ್ದೊಂದು ಅರ್ಥ. ಒಪ್ಪಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಭಯ ಭಕ್ತಿಯಿಂದ ನಡ್ಕೊಳ್ಬೇಕು. ಅಂದರೆ ದೀಕ್ಷಾಸ್ನಾನ ಪಡ್ಕೊಳ್ಬೇಕು, ದೇವರ ಸಭೆಯಲ್ಲಿ ಸೇರಿಸಲ್ಪಡಬೇಕು, ಪ್ರಾರ್ಥನೆಯಲ್ಲಿ ಆರಾಧನೆಯಲ್ಲಿ, ಧ್ಯಾನದಲ್ಲಿ, ದೇವರ ಸೇವೆಯಲ್ಲಿ, ದೇವರ ಕೆಲಸದಲ್ಲಿ ನಿರಂತರವಾಗಿರಬೇಕು. ಇವಾಗ ದೇವರ ಆತ್ಮನನ್ನು ಯಾವಾಗ ಪಡ್ಕೊಳ್ತೀವಿ? ದೀಕ್ಷಾಸ್ನಾನ ಪಡ್ಕೊಂಡಾಗ. ಇವಾಗ ದೀಕ್ಷಾಸ್ನಾನ ಪಡ್ಕೊಂಡಾಗ ದೇವರ ಆತ್ಮನ ಬಂದಿದ್ದಾನ ಇಲ್ವಾ ಅಂತೇಳಿ ಗೊತ್ತಾಗಬೇಕಾದ್ರೆ ಹೇಗೆ ಅರ್ಥ ಆಗುತ್ತೆ? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಬನ್ನಿ, ಸ್ಟಾರ್ಟಿಂಗಲ್ಲಿ ಓದಿದ್ದೀವಲ್ಲ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಿಂದ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಮನುಷ್ಯನ ಒಳಗಿರುವ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ಯಾರಿಗೂ ತಿಳಿಯದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರ ಆತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. ಅಂದರೆ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತವೆ. ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವುಗಳನ್ನು ಗ್ರಹಿಸಲಾರನು. ದೇವರ ಆತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳುಕೊಳ್ಳುತ್ತಾನೆ, ಆದರೆ ಇವನ್ನು ಯಾವನಾದರೂ ವಿಚಾರಿಸಿ ತಿಳುಕೊಳ್ಳುವುದಿಲ್ಲ. ಕರ್ತನ ಮನಸ್ಸು ತಿಳ್ಕೊಂಡು ಆತನಿಗೆ ಉಪದೇಶಿಸುವನಾರು ಎಂದು ಬರೆದದೆಯಲ್ಲ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಪವಿತ್ರಾತ್ಮನು ನಮ್ಮಲ್ಲಿದ್ದರೆ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಮಾಡ್ತೀವಿ.
ಪವಿತ್ರಾತ್ಮನು ನಮ್ಮಲ್ಲಿ ಇದನ್ನು ತಿಳ್ಕೊಳ್ಳಿ. ಅಂದರೆ ನಾವು ಭಕ್ತಿಯಲ್ಲಿದ್ದು ಭಯ ಭಕ್ತಿಯಿಂದ ನಡ್ಕೊಂಡ್ರೆ ಪವಿತ್ರಾತ್ಮ ನಮ್ಮಲ್ಲಿರ್ತಾನೆ. ಪವಿತ್ರಾತ್ಮನಿಗೆ ನಾವು ಸ್ಥಾನ ಕೊಟ್ಟು ದೇವರಿಗೆ ವಿಧೇಯರಾಗಿ ಭಯ ಭಕ್ತಿಯಿಂದ ನಡ್ಕೊಂಡಾಗ ನಮ್ಮ ಮಾತುಗಳು ಚೆನ್ನಾಗಿರುತ್ತೆ, ನಮ್ಮ ನಡವಳಿಕೆ ಚೆನ್ನಾಗಿರುತ್ತೆ, ನಮ್ಮ ಪ್ರವರ್ತನೆ ಓಕೆ ಇವೆಲ್ಲ ಚೆನ್ನಾಗಿರುತ್ತೆ. ನಿರಂತರ ಪ್ರಾರ್ಥನೆಯಲ್ಲಿ ಇರ್ತೀವಿ, ಆರಾಧನೆಯಲ್ಲಿ ಇರ್ತೀವಿ, ದೇವರ ಸೇವೆಯಲ್ಲಿ ಇರ್ತೀವಿ, ದೇವರ ಕೆಲಸದಲ್ಲಿರ್ತೀವಿ. ನಮ್ಮ ಕೆಲಸ ನೋಡಿಕೊಂಡು ದೇವರ ಕೆಲಸವನ್ನು ಕೂಡ ನಾವು ನೋಡ್ಕೊಳ್ತೀವಿ. ಒಂದು ವೇಳೆ ದೇವರ ಆತ್ಮನ ಇಲ್ಲದೆ ಹೋದರೆ ಅವಾಗ ಏನು ನಡೀತಂತ ನೋಡುವಾಗ ಅನೇಕ ಸುಳ್ಳು ಮಾತುಗಳನ್ನು ಮಾತಾಡ್ತಾರೆ, ಅನೇಕ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ, ಅನೇಕ ವ್ಯಭಿಚಾರಗಳನ್ನು ಮಾಡ್ತಾ ಇರ್ತಾರೆ, ಅನೇಕ ರೀತಿಯಲ್ಲಿ ಚಟಗಳನ್ನು ಕಲ್ತಿರ್ತಾರೆ, ಅನೇಕ ತಪ್ಪಾದ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ದೇವರಿಗೆ ವಿರುದ್ಧವಾದಂಥ ಬೋಧನೆ ಮಾತಾಡ್ತಾರೆ, ದೇವರಿಗೆ ವಿರುದ್ಧವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಏನಂದರೆ ದೇವರು ಮೆಚ್ಚದೇ ಇರುವಂಥ ಕಾರ್ಯಕ್ರಮಗಳನ್ನು ಈ ಲೋಕದಲ್ಲಿ ಶಾರೀರ ಸಂಬಂಧವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಯಾರಪ್ಪ ಅಂತ ನೋಡುವಾಗ ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಡದವರು, ಪವಿತ್ರಾತ್ಮನಿಗೆ ಸ್ಥಾನ ಕೊಡದವರು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನ 6ನೇ ವಚನ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ ನೋಡಿ, ಮುಗಿಸ್ತೀನಿ ಇನ್ನೊಂದು 5 ನಿಮಿಷದಲ್ಲಿ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನ. ಪವಿತ್ರಾತ್ಮ ಪ್ರೇರಿತವಾದ ನಿಮ್ಮ ಪ್ರೀತಿಯ ವಿಷಯದಲ್ಲಿ ನನಗೆ ತಿಳಿಸಿದವನು ಅವನೇ. ಯಾರು? ಎಪಫ್ರೊದಿತನು. ಓಕೆ, ಆಮೇಲೇನು ಅಂತ ನೋಡುವಾಗ, ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಷಯದಲ್ಲಿ ಆತನನ್ನು ಸಂತೋಷಪಡಿಸೋರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ ಆತನ ಮಹಾಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವರ ಜನರ ಬಾಧ್ಯತೆಯನ್ನು ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡೋರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇನೆ. ಅಂದರೆ ಈ ಆತ್ಮದ ಮೂಲಕ ನಮ್ಮಲ್ಲಿ ಆತ್ಮ ಇದ್ದರೆ, ನಮ್ಮಲ್ಲಿ ಆತ್ಮನಿದ್ದರೆ, ನಮ್ಮಲ್ಲಿ ಪವಿತ್ರಾತ್ಮನಿದ್ದರೆ, ನಾವು ಪವಿತ್ರಾತ್ಮನಿಗೆ ಸ್ಥಾನ ಕೊಟ್ಟರೆ ಏನ್ರಿ ದೇವರನ್ನು ಮೆಚ್ಚಿಸುವಂಥ ಕಾರ್ಯಕ್ರಮ, ದೇವರನ್ನು ಘನಪಡಿಸುವಂಥ ಕಾರ್ಯಕ್ರಮ, ಪ್ರೀತಿ ಇರುತ್ತೆ, ಸಮಾಧಾನ ಇರುತ್ತೆ, ಒಳ್ಳೆ ಕಾರ್ಯಕ್ರಮಗಳು ನಡೆಯುತ್ತೆ. ಪ್ರಿಯರ ದೇವರ ಮಕ್ಕಳಿರ, ನಮ್ಮಲ್ಲಿ ನಿಜವಾಗ್ಲೂ ದೇವರ ಆತ್ಮನಿದ್ದರೆ, ನಮ್ಮಲ್ಲಿ ನಿಜವಾಗ್ಲೂ ಪವಿತ್ರಾತ್ಮನಿದ್ದರೆ ಪ್ರಿಯರೇ ನಾವು ಹೀಗೆ ಇರ್ತೀವಿ ಅಂತ ಹೇಳ್ತಾರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನವನ್ನು ನೋಡಿ ಪ್ರಿಯರೇ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22. ಆದರೆ ಪವಿತ್ರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೇದಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಅಪೇಕ್ಷಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯ ಅಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಸಿಲುಬೆಗೆ ಹಾಕುವರು. ನಾವು ಆತ್ಮದಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಅಹಂಕಾರಿಗಳು, ಒಬ್ಬರನ್ನೊಬ್ಬರು ಕೆಣಕುವರು, ಒಬ್ಬರ ಮೇಲೊಬ್ಬರು ಮಸ್ತರವುಳ್ಳವರು ಆಗದೆ ಇರೋಣ. ಅಂದರೆ ಆತ್ಮಫಲಗಳಂದರೆ ಪ್ರೀತಿಯಲ್ಲಿರುವಂಥ ಗುಣಗಳು ಎಷ್ಟೋ ಇದೆ ಪ್ರಿಯರೇ. ದೇವರಲ್ಲಿದ್ದಂಥ ಪ್ರೀತಿ ನೋಡುವಾಗ ತ್ಯಾಗ ಇರುತ್ತೆ,
ಕರುಣೆ ಇರುತ್ತೆ, ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ. ಇನ್ನೊಬ್ಬರಿಗೆ ಮೋಸ ಮಾಡಲ್ಲ, ಇನ್ನೊಬ್ಬರ ತಪ್ಪುಗಳನ್ನು ಎಣಿಸಲ್ಲ, ಇನ್ನೊಬ್ಬರಿಗೆ ಹಾನಿ ಮಾಡಲ್ಲ, ಇನ್ನೊಬ್ಬರದ್ದು ಕದಿಯೋದಿಲ್ಲ, ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಿಲ್ಲ. ಪ್ರಿಯರೇ, ಇವೆಲ್ಲ ಯಾರಲ್ಲಿರುತ್ತಂತ ನೋಡುವಾಗ ದೇವರಲ್ಲಿರುತ್ತೆ, ಯೇಸು ಕ್ರಿಸ್ತರಲ್ಲಿರುತ್ತೆ, ಪವಿತ್ರ ಆತ್ಮರಲ್ಲಿರುತ್ತೆ. ಆ ಪವಿತ್ರ ಆತ್ಮರು ನಮ್ಮಲ್ಲಿದ್ದರೆ ನಮ್ಮಲ್ಲಿ ಕೂಡ ಯೇಸು ಕ್ರಿಸ್ತರಲ್ಲಿ ಇದ್ದಂಥ ಗುಣಗಳು ನಮ್ಮಲ್ಲಿರುತ್ತೆ. ಪ್ರಿಯರೇ, ನಾವು ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿರ್ತೀವಿ, ಪ್ರತಿನಿತ್ಯ ಧ್ಯಾನದಲ್ಲಿರ್ತೀವಿ, ಪ್ರತಿನಿತ್ಯ ವಾಕ್ಯದ ಸಹವಾಸದಲ್ಲಿರ್ತೀವಿ, ದೇವರ ಸಹವಾಸದಲ್ಲಿರ್ತೀವಿ, ದೇವರ ಕೆಲಸದಲ್ಲಿರ್ತೀವಿ. ಒಂದು ವೇಳೆ ದೇವರ ಕೆಲಸವನ್ನು ಬಿಟ್ಟು ಈ ಲೋಕದಲ್ಲಿ ತಿನ್ನೋದಕ್ಕೆ, ಕುಡಿಯೋದಕ್ಕೆ, ಸಂಪಾದನೆಗೋಸ್ಕರ, ಉದ್ಯೋಗದಗೋಸ್ಕರ, ಹಣದಗೋಸ್ಕರ, ಕಾಮಕೋರಿಕೆಗೋಸ್ಕರ ಈ ಲೋಕದಲ್ಲಿ ತವಕ ಪಡ್ತಾ ಇದ್ದೀವಿ ಅಂದರೆ, ಯೇಸು ಕ್ರಿಸ್ತರನ್ನು ನಂಬಿಕೊಂಡು ಪವಿತ್ರ ಆತ್ಮನ ಇದ್ದಾನಂತೆ ಹೇಳಿಕೊಂಡು ಒಂದು ವೇಳೆ ಈ ಲೋಕದಗೋಸ್ಕರ ಇದ್ದರೆ ನಮ್ಮಲ್ಲಿ ದೇವರ ಆತ್ಮನ ಇಲ್ಲ ಅಂತ ತಿಳ್ಕೋಬೇಕು. ದೇವರ ಆತ್ಮನ ಇದ್ದರೆ ದೇವರ ಕೆಲಸ, ಸುವಾರ್ತೆ ಮಾಡ್ತಾರೆ, ಭಕ್ತಿಯಿಂದ ನಡೀತಾರೆ, ಇನ್ನೊಂದು ಆತ್ಮವನ್ನು ಕಾಪಾಡ್ತಾರೆ, ಮತ್ತೊಬ್ಬರ ಆತ್ಮವನ್ನು ಕಾಪಾಡ್ತಾರೆ, ಅವರಿಗೆ ಮೋಸ ಮಾಡಲ್ಲ, ಅನ್ಯಾಯ ಮಾಡಲ್ಲ. ಏನ್ರಿ, ಪ್ರೀತಿಸ್ತಾರೆ. ಪ್ರಿಯರೇ, ಪ್ರೀತಿ ಇರುತ್ತೆ. ಪ್ರೀತಿ ಒಬ್ಬರನ್ನು ನೋಡಿ ಒಬ್ಬರು ದ್ವೇಷಿಸಲ್ಲ. ನಾವು ಯಾರನ್ನಾದರೂ ದ್ವೇಷಿಸ್ತಾ ಇದ್ದೀವಾ? ಅಮ್ಮ, ಅಯ್ಯ, ಹಾಗೆ ಇಟ್ಕೊಂಡಿದ್ದೀವ? ಹಾಗೇ ಇದೆಯಾ ನಮ್ಮಲ್ಲಿ? ಹಾಗೇ ಇದ್ದರೆ ನಮ್ಮಲ್ಲಿ ಪವಿತ್ರ ಆತ್ಮನ ಇಲ್ಲ ಅಂತ ಅರ್ಥ. ದ್ವೇಷ ಇದೆಯಂದರೆ ದ್ವೇಷ, ಹಗೆ, ಮೋಸ, ಹೊಟ್ಟೆಕಿಚ್ಚು ಏನಾದರೂ ಇದೆಯಾ? ಇದ್ದರೆ ನಮ್ಮಲ್ಲಿ ಪವಿತ್ರ ಆತ್ಮನು ಇಲ್ಲ. ಮತ್ತು ಯಾರಿದ್ದಾರೆ? ದುರಾತ್ಮನು. ದೇವರ ವಾಕ್ಯ ಕೇಳಿದಾಗ ಸ್ವಲ್ಪ ಒಳ್ಳೆಯದನ್ನು ಮಾಡ್ತೀವಲ್ಲ, ಆವಾಗ ದೇವರ ಆತ್ಮನ ಸಹಾಯದಿಂದ ಮಾಡುವಂಥದ್ದು. ಒಂದು ವೇಳೆ ಯಾವಾಗಲೂ ಈ ಲೋಕದಲ್ಲಿ ಏನ್ರಿ ಕೆಟ್ಟ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅಲ್ಲಿ ನಮ್ಮಲ್ಲಿ ದೇವರ ಆತ್ಮನ ಇಲ್ಲ ಅಂತ ಅರ್ಥ. ಯಾರಿಲ್ಲ ಅಂತ ಅರ್ಥ? ದೇವರ ಆತ್ಮನು ಅಂದರೆ ಪವಿತ್ರ ಆತ್ಮನು ಇಲ್ಲ ಅಂತ ಅರ್ಥ. ಪ್ರಿಯರಾದ ದೇವರ ಮಕ್ಕಳಿರ, ಕೊನೆಯ ವಚನ ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ. ಕ್ರೈಸ್ತ ಯೇಸುವಿನಲ್ಲಿ ಇದ್ದಿರೋ ಇಲ್ಲವೋ, ಅಂದರೆ ಕ್ರೈಸ್ತ ನಂಬಿಕೆಯಲ್ಲಿ ಇದ್ದಿರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ನಾವಂತೂ ಅಯೋಗ್ಯರಲ್ಲವೆಂದು ನಿಮಗೆ ಗೊತ್ತಾಗಬೇಕೆಂಬುದಾಗಿ ನಿರೀಕ್ಷಿಸುತ್ತೇನೆ. ನೀವು ಕೆಟ್ಟದೇನು ಮಾಡಬಾರದೆಂದು ನಾವು ದೇವರನ್ನು ಪ್ರಾರ್ಥಿಸುತ್ತೇವೆ. ಇದರಲ್ಲಿ ನಾವೇ ಯೋಗ್ಯರಾಗಿ ತೋರಿ ಬರಬೇಕೆಂಬುದನ್ನು ನಮ್ಮ ಉದ್ದೇಶವಲ್ಲ. ನಾವು ಅಯೋಗ್ಯರೆನಿಸಿಕೊಂಡರೂ ನೀವು ಒಳ್ಳೆಯದನ್ನು ಮಾಡೋರಾಗಿರಬೇಕೆಂಬುದೇ ನಮ್ಮ ಉದ್ದೇಶ. ನಾವು ದೇವರಲ್ಲಿ ಇದ್ದೀವಾ ಇಲ್ವಾ? ನಮ್ಮಲ್ಲಿ ಯೇಸು ಕ್ರಿಸ್ತನು ಇದ್ದಾನಾ ಇಲ್ವಾ? ನಾವು ಯೇಸು ಕ್ರಿಸ್ತರ ನಂಬಿಕೆಯಲ್ಲಿ ಇದ್ದೀವಾ ಇಲ್ವಾ? ನಮ್ಮಲ್ಲಿ ಪವಿತ್ರಾತ್ಮನ ಇದ್ದಾನಾ ಇಲ್ವಾ ಅಂತೇಳಿ ನಮ್ಮನ್ನು ಕುರಿತು ನಾವು ಪರಿಶೋಧನೆ ಮಾಡಿಕೊಳ್ಬೇಕಂತೆ. ಪವಿತ್ರಾತ್ಮನಿದ್ದರೆ ಯೇಸು ಕ್ರಿಸ್ತರು ಕೂಡ ಇರ್ತಾರೆ. ಯೇಸು ಕ್ರಿಸ್ತರಿದ್ದರೆ ತಂದೆಯಾದ ದೇವರು ಕೂಡ ಇರ್ತಾರೆ. ತಂದೆಯಾದ ದೇವರು, ಯೇಸು ಕ್ರಿಸ್ತರು, ಪವಿತ್ರಾತ್ಮರ ಇದ್ದರೆ ದೇವರ ವಾಕ್ಯವನ್ನು ಧ್ಯಾನಿಸ್ತೀವಿ, ಗೂಢಾಂಶಗಳನ್ನು ತಿಳ್ಕೊಳ್ತೀವಿ, ಪರಿಶೋಧನೆ ಮಾಡ್ತೀವಿ, ಎಲ್ಲರೊಟ್ಟಿಗೆ ಒಳ್ಳೆಯ ಜ್ಞಾನವನ್ನು ಹಂಚಿಕೊಳ್ತೀವಿ, ಎಲ್ಲರೊಟ್ಟಿಗೆ ಸಮಾಧಾನದಿಂದ ಇರ್ತೀವಿ, ಎಲ್ಲರನ್ನ ಪ್ರೀತಿಸ್ತೀವಿ, ಸ್ವಾರ್ಥಿಗೋಸ್ಕರ ಕೆಲಸ ಮಾಡ್ತೀವಿ, ಒಳ್ಳೆಯದನ್ನು ಮಾಡ್ತೀವಿ, ಸುಳ್ಳಾಡೋದಿಲ್ಲ, ಮೋಸ ಮಾಡೋದಿಲ್ಲ, ಅನ್ಯಾಯ ಮಾಡೋದಿಲ್ಲ, ಏನ್ರಿ ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ದೇವರ ಆತ್ಮನಿದ್ದರೆ, ಯೇಸು ಕ್ರಿಸ್ತರ ನಂಬಿಕೆಯಲ್ಲಿದ್ದರೆ, ಒಂದು ವೇಳೆ ದೇವರ ಆತ್ಮನಿಗೆ ವಿರುದ್ಧವಾದಂಥ ಕಾರ್ಯಕ್ರಮಗಳು ನಮ್ಮಲ್ಲೇ ನಡೆದರೆ, ವಿರುದ್ಧವಾದಂಥ ಕಾರ್ಯಕ್ರಮ, ಲೋಕಕ್ಕೆ ಸಂಬಂಧಪಟ್ಟಂಥ ಅನೇಕ ಚಟಗಳು, ಶರೀರಕ್ಕೆ ಸಂಬಂಧಪಟ್ಟಂಥ ಅನೇಕ ಕೋರಿಕೆಗಳು, ಈ ಲೋಕದಲ್ಲಿ ಅನೇಕ ತಪ್ಪು ಕಾರ್ಯಕ್ರಮಗಳು ನಮ್ಮಿಂದ ನಡೆದರೆ ಅಲ್ಲಿ ನಮ್ಮಲ್ಲಿ ದೇವರ ಆತ್ಮನು ಇಲ್ಲ ಎಂದು ಖಂಡಿತವಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ದೇವರ ಆತ್ಮ ಇಲ್ಲ ಅಂದರೆ ದೇವರ ಬಳಿಯಲ್ಲಿ ಬಂದು, ತಂದೆಯಾದ ದೇವರೇ, ನನ್ನನ್ನು ಕ್ಷಮಿಸಿ ದೇವರೇ, ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ತೀನಿ ದೇವರೇ, ನನ್ನ ಪಾಪಗಳನ್ನು ಕ್ಷಮಿಸಿ ದೇವರೇ, ನನ್ನ ತಪ್ಪುಗಳನ್ನು ಕ್ಷಮಿಸಿ ದೇವರೇ, ನನ್ನನ್ನು ಕಾಪಾಡಿ ದೇವರಂತೇಳಿ ದೇವರ ಬಳಿಯಲ್ಲಿ ಬಂದು ಪಶ್ಚಾತ್ತಾಪ ಪಟ್ಟು ದೇವರಿಗೆ ಮೊರೆ ಇಟ್ಟರೆ ದೇವರು ಖಂಡಿತವಾಗಿ ಕ್ಷಮಿಸ್ತಾನೆ, ಕಾಪಾಡ್ತಾನೆ.
ಅಂದಿನಿಂದ ದೇವರಿಗೋಸ್ಕರ, ದೇವರ ವಾಕ್ಯದಗೋಸ್ಕರ ಪ್ರತಿನಿತ್ಯ ದೇವರ ಸಹವಾಸದಲ್ಲಿ ನೀನಿರಬೇಕಾಗತ್ತೆ. ಹೇಗಿರ್ತೀರೋ ನಿಮ್ಗೆ ಬಿಟ್ಟಿದ್ದು. ದೇವರು ನಿಮ್ಮನ್ನು ನನ್ನನ್ನು ಕಾಪಾಡಿ. ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನಮ್ಮಲ್ಲಿ ಪವಿತ್ರಾತ್ಮನು ಇದ್ದಾನೋ ಇಲ್ಲವೋ ಎಂದು ಹೇಗೆ ತಿಳಿದುಕೊಳ್ಳಬೇಕು ಎಂಬ ಅಂಶವನ್ನು ನಿಮ್ಮ ಮಕ್ಕಳೊಟ್ಟಿಗೆ ಮಾತನಾಡಿದ್ದೀನಿ ತಂದೆ. ಎಷ್ಟು ಮಂದಿ ನೇರ ಪ್ರಸಾರದಲ್ಲಿ ತಿಳ್ಕೊಂಡಿದ್ದಾರೋ ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ ಎಲ್ಲರನ್ನೂ ಕಾಪಾಡಿ ತಂದೆ. ಕಳೆದ ವಾರದಲ್ಲಿ ತಂದೆಯಾದ ದೇವರ 3 ದಿನಗಳ ಕಾರ್ಯಕ್ರಮ ತಂದೆ ಅದ್ಭುತ ರೀತಿಯಲ್ಲಿ ನೀವು ನಡೆಸ್ಕೊಟ್ಟಿದ್ದೀರಾ ತಂದೆಯಾದ ದೇವರೇ. ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ಊಟದ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ಆಹಾರದ ವಿಷಯದಲ್ಲಿ, ನೀರಿನ ವಿಷಯದಲ್ಲಿ, ಕರೆಂಟಿನ ವಿಷಯದಲ್ಲಿ, ಆರ್ಥಿಕ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲಿ, ವಾಕ್ಯದ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ತಂದೆ ನೀವು ಜೊತೆಯಾಗಿದ್ದು ನಡೆಸಿದ್ದೀರಾ. ಎಲ್ಲರನ್ನು ಬಲಪಡಿಸಿದ್ದೀರಾ. ಎಲ್ಲರಿಗೂ ಒಳ್ಳೆಯ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದೀರಾ. ಎಲ್ಲರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ನೀವು ಕಲ್ಪಿಸಿಕೊಟ್ಟಿದ್ದೀರಾ ತಂದೆ. ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಒಂದು ವೇಳೆ ತಂದೆಯಾದ ದೇವರೇ ಅನಾರೋಗ್ಯದಲ್ಲಿ, ಬಾಧೆಯಲ್ಲಿ ಯಾರಾದರೂ ಇದ್ದರೆ ಅವರನ್ನು ಮುಟ್ಟಿ, ಅವರನ್ನು ಕನಿಕರಿಸಿ, ಅವರನ್ನು ಬಲಪಡಿಸಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಮೈಸೂರು ಮಹಾನಗರದಲ್ಲಿದ್ದಂಥ ನಿಮ್ಮ ಮಗನು ಹೇಮಚಂದ್ರ ಅವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅನಾರೋಗ್ಯದಲ್ಲಿದ್ದಂಥ ಆ ಮಗನನ್ನು ಮುಟ್ಟಿ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಅನಿಲ್ ಕುಮಾರ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಕೋರಮಂಗಲದಲ್ಲಿದ್ದಂಥ ಮಗನು ತಂದೆ, ಆ ಮಗನನ್ನು ಕೂಡ ಮುಟ್ಟಿ ತಂದೆ, ಆ ಮಗನನ್ನು ಬಲಪಡಿಸಿ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಸುರೇಶ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆ ಮಗನ ವಿಷಯದಲ್ಲಿ ಸಮಾಧಾನ ದಯಪಾಲಿಸಿ. ಅವರ ಕುಟುಂಬದಲ್ಲಿ ತಂದೆಯಾದ ದೇವರು ಒಬ್ಬರು ಮರಣ ಹೊಂದಿದ್ದಾರೆ. ಕನಿಕರಿಸಿ ಸುರೇಶ್ ಬಂಧು ಮಿತ್ರರನ್ನು ಕನಿಕರಿಸಿ ಕಾಪಾಡಿ ಅವರ ಮಧ್ಯದಲ್ಲಿ ಸಮಾಧಾನವನ್ನು ದಯಪಾಲಿಸಿ. ಸಭೆಯಲ್ಲಿದ್ದಂಥ ಪ್ರತಿಯೊಬ್ಬರನ್ನು ಹೆಸರುಗಳಿಂದ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ತಂದೆ, ಪ್ರತಿನಿತ್ಯ ಬೆಳಗ್ಗೆ ಗೂಗಲ್ ಮೀಟ್ ಮೂಲಕ ಅನೇಕರು ನಿಮ್ಮ ಮಕ್ಕಳು ದೇವರ ವಾಕ್ಯಗಳು, ನಿಮ್ಮ ವಾಕ್ಯಗಳನ್ನು ಕೇಳೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದು ತಂದೆಯಾದ ದೇವರೇ ನಿಮ್ಮ ವಾಕ್ಯಗಳನ್ನು ಕೇಳೋದಕ್ಕೆ ಸಿದ್ಧರಾಗಿ ಬರುವಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರತಿ ಕುಟುಂಬಗಳನ್ನು ಆಶೀರ್ವದಿಸಿ, ಪ್ರತಿ ಕುಟುಂಬಗಳನ್ನು ಬಲಪಡಿಸಿ ತಂದೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುವಂಥ ನಿಮ್ಮ ಮಗಳು ರೇಖಾರವ್ರಿಗೋಸ್ಕರ, ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳನ್ನು ಮುಟ್ಟಿ ತಂದೆ, ಬಲಪಡಿಸಿ ತಂದೆ. ಅವರ ಮಧ್ಯದಲ್ಲಿ ಸಮಾಧಾನ ಕೊಡಿ, ಜ್ಞಾನ ಕೊಡಿ, ತಾಳ್ಮೆಯನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಕೂಡ ವಾಕ್ಯಗಳನ್ನು ಬೋಧಿಸುವಂಥ ನಿಮ್ಮ ಸೇವಕರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯಾದ ದೇವರೇ. ಹಿಮಾನ್ವೇಲ್ರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆಂಜನೇಯರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಜೋಯಲ್ ನಾರಾಯಣರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಮನೋಜ್ಗೋಸ್ಕರ, ವಿಲ್ಸನ್ಗೋಸ್ಕರ, ನವೀನ್ಗೋಸ್ಕರ, ಮಂಜುನಾಥ್ರವ್ರಿಗೋಸ್ಕರ, ಗಂಗಾಧವ್ರಿಗೋಸ್ಕರ, ಜ್ಞಾನರಾಜ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲ ನಿಮ್ಮ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಪುಟ್ಟರಾಜ್ಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಈ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸತ್ಯವಾದ ಸುವಾರ್ತೆಯನ್ನು ಸಾರೋದಕ್ಕೆ ಸಿದ್ಧರಾಗಿದ್ದರು ಮಕ್ಕಳೆಲ್ಲರನ್ನೂ ಆಶೀರ್ವದಿಸಿ, ಎಲ್ಲರನ್ನೂ ಬಲಪಡಿಸಿ. ಅದೇ ರೀತಿಯಲ್ಲಿ ಪರೀಕ್ಷೆ ಬರೆದು ಅನೇಕರು ಸೇವಕರಾಗ್ತಾ ಇದ್ದಾರೆ ತಂದೆ, ನಿಮ್ಮ ಸೇವೆ ಮಾಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಎಲ್ಲ ನಿಮ್ಮ ಮಕ್ಕಳನ್ನು ಕನಿಕರಿಸಿ ಕಾಪಾಡಿ. ಅದೇ ರೀತಿಯಲ್ಲಿ ಸಾಯಿ ಕಿರಣ್ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಹರೀಶ್ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳನ್ನು ಆಶೀರ್ವದಿಸಿ, ಬಲಪಡಿಸಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ, ಇನ್ನೂ ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಇರುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.